ಆಗಮಿಸಿದ ನಮ್ಮೆಲ್ಲರ ಆತ್ಮೀಯ ಶರಣರಾದ ಪ್ರೊಫೆಸರ್ ಬಸವರಾಜ್ ಬಲ್ಲೂರ್ ಬೀದರ್ ಅವರಲ್ಲಿಯೂ ಮತ್ತು ಇಂದಿನ ಈ ಬಸವಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರಸಾದ ದಾಸೋಹವನ್ನು ನೀಡಿದಂಥ ನಮ್ಮ ಆತ್ಮೀಯ ಶರಣರಾದ ಮಾಣಯ್ಯ ನ್ಯಾಲ್ಕಲ್ ಅವರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಭಕ್ತಿಪೂರ್ವಕ ಶರಣು ಶರಣ. ಆತ್ಮೀಯ ಶರಣ ಬಂಧುಗಳೇ, ಇವತ್ತ 657ನೇ ಬಸವಜ್ಯೋತಿ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ನೀಡಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಇವತ್ತಿನ ಮುಖ್ಯ ಅತಿಥಿಗಳು, ಮುಖ್ಯ ವಕ್ತರು, ಆತ್ಮೀಯ ಶರಣರಾದ ಪ್ರೊಫೆಸರ್ ಬಸವರಾಜ್ ಬಲ್ಲೂರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಚಪ್ಪಾಳೆಯಿಂದ ಅವರಿಗೆ ನಾವು ಸ್ವಾಗತವನ್ನು ನೀಡುತ್ತಾ ಇದ್ದಾರೆ. ಪ್ರತಿ ತಿಂಗಳ 1ನೇ ತಾರೀಕು ಮತ್ತು 15ನೇ ತಾರೀಕು ಈ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಹೋದ ಸಲ ನಮ್ಮ ಡಾಕ್ಟರ್ ಬಸವಕುಮಾರ್ ಪಾಟೀಲ್ ಅವರು ಬಂದಿದ್ದರು. ಈಗ ಬಹಳಷ್ಟು ನಮ್ಮ ಆತ್ಮೀಯ ಶರಣರು ಬೀದರ್ದಿಂದ, ಹೊನ್ನಾವರದಿಂದ, ಈ ಎಲ್ಲ ಕಡೆಯಿಂದ ನಮ್ಮ ಆಮಂತ್ರಣಕ್ಕೆ ಅವರು ಮಾನ್ಯತೆ ನೀಡಿ ಬಂದಿದ್ದರು. ತಮ್ಮ ಅನುಭವವನ್ನು ಇಲ್ಲಿ ಎಲ್ಲರಿಗೂ ನೀಡಿದ ತಾವು ಇವತ್ತು ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ಕೊಟ್ಟು ಬಂದಿದ್ದಕ್ಕಾಗಿ ಮತ್ತೊಂದು ಸಲ ಇಲ್ಲಿನ ಎಲ್ಲ ಶರಣರ ಪರವಾಗಿ ತಮಗೆ ಹಾರ್ದಿಕ ಸುಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈ ಬಸವಜ್ಯೋತಿ ಕಾರ್ಯಕ್ರಮ 1995ರಲ್ಲಿ ನಮ್ಮ ಸಮಾಜದ ಮುಖಂಡರಾದ ಲಿಂಗೈಕ್ಯ ಶ್ರೀ ಅಳವೆಪ್ಪ ಚಂದ್ರಯ್ಯ ಅವರ ಸ್ವಗೃಹದಲ್ಲಿ ಹಾಗೂ ಭಾಲ್ಕಿ ಪಟ್ಟಾಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮೊಟ್ಟ ಮೊದಲನೇ ಬಸವಜ್ಯೋತಿ ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಳ್ಳಲಾಯಿತು. ಅಂದಿನಿಂದ ಇಂದಿನವರೆಗೆ ಈ ಕಾರ್ಯಕ್ರಮ ಸತತವಾಗಿ ನಡೀತಾ ಬಂದಿದೆ. ಕೋವಿಡ್ ಪೀರಿಯಡ್ನಲ್ಲಿ ಸ್ವಲ್ಪ ಗ್ಯಾಪ್ ಬಂದಿತ್ತು. ಆದರೆ ಈ ಕಾರ್ಯಕ್ರಮ ನಾವು ಶರಣರ ಮನೆಯಲ್ಲೇ ಈ ಕಾರ್ಯಕ್ರಮ ನಾವು ಶರಣರ ಮನೆಯಲ್ಲೇ ನಾವು ಈ ಕಾರ್ಯಕ್ರಮ ನಡೆಸ್ಕೊತಾ ಬಂದಿದ್ದೆವು ಇಲ್ಲಿಯವರೆಗೆ. ಆದರೆ ಈಗ ಬಹಳಷ್ಟು ನಮ್ಮ ಶರಣರ ಮನೆ ಸಣ್ಣದು ಜಾಗ, ಬಹಳ ಕಮ್ ಜಾಗ, ಅಲ್ಲಿ ಬಸವಜ್ಯೋತಿ ಕಾರ್ಯಕ್ರಮ ಏರ್ಪಡಿಸಿ ಇದು ನಿರ್ವಹಣೆ ಮಾಡಬೇಕಾದ್ರೆ ಸ್ವಲ್ಪ ನಮ್ಗೆ ಬಹಳಷ್ಟು ಪ್ರಾಬ್ಲಮ್ಸ್ ಬಂದವು. ಅವ್ರನ್ನೂ ಏನಂದ್ರೆ ನಮ್ಮ ಮನೆ ಸಣ್ಣದು ಸೋರ್ತದ, ಟೆಂಟ್ ಹಾಕೋರ್ನು ಜಾಗ ಇಲ್ಲ, ರೋಡ್ ಮೇಲೆ ಹಾಕಬೇಕು, ಇವೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ನೀವು ಇಲ್ಲೇ ಅನುಭವ ಮಂಟಪದಾಗ ಈ ಕಾರ್ಯಕ್ರಮ ಮಾಡಿರಿ, ನಾವು ಅಲ್ಲಿನೂ ದಾಸೋಹ ಸೇವೆ ಮಾಡ್ತೇವೆ ಅಂತ ಅಂದಿದ್ದಕ್ಕೆ ಈ ಕಾರ್ಯಕ್ರಮ ಈಗ ಮನೆಗಳದಾಗ ಮಾಡ್ತಾ ಇಲ್ಲ, ನಾವು ಇಲ್ಲೇ ಮಾಡ್ತಾ ಇದ್ದೇವೆ. ಅನುಭವ ಮಂಟಪದಲ್ಲೇ ಕಳೆದ 1 ವರ್ಷದಿಂದ ಇಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಮ್ಮಂಥ ಅನುಭವಿಗಳಿಂದ ಶರಣರ ಸಂದೇಶ ಇಲ್ಲಿನ ನಮ್ಮ ಸಮಾಜ ಬಾಂಧವರಿಗೆಲ್ಲ ಮುಟ್ಟಿಸಬೇಕು. ಶರಣರ ಒಂದು ತತ್ವಗಳು, ಅವರ ಸಿದ್ಧಾಂತಗಳು, ಯಾಕಂದರೆ ಇವೆಲ್ಲ ಕನ್ನಡ ಭಾಷೆದಾಗವ, ನಾವು ತೆಲುಗು ಭಾಗದವರು, ನಾವು ಡಾಕ್ಟರ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನಂಗೆ ಎಲ್ಲದ್ರಾಗೂ ಥೋಡೆ ಪ್ರವೇಶದ, ಎಲ್ಲರಾಗೂ ನಾವು ಏನಂದ್ರೆ ಪ್ರಜ್ಞರಲ್ಲ. ಹಾಗಾಗಿ ಈ ಕರ್ನಾಟಕ ಏನು ಗಡಿನಾಡದ, ಇಲ್ಲಿ ನಮ್ಮ ಜಹರಾಬಾದ್ನಿಂದೆಲ್ಲ ಭಾಳ ಸಂಪರ್ಕ ಇದ್ದಿದ್ದಕ್ಕೆ ತಮ್ಮಂಥ ಅನುಭವಿಗಳಿಗೆ ನಾವು ಸಂಪರ್ಕ ಮಾಡಿ ಇಲ್ಲಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಂಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೆವು. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಅನಿಸಿದೆ. ಇಲ್ಲಿ ಈ ಕಾರ್ಯಕ್ರಮ ಇವತ್ತು 657ನೇ 500 ಕಾರ್ಯಕ್ರಮ ಮತ್ತು 100ನೇ ಕಾರ್ಯಕ್ರಮ, 200 ಕಾರ್ಯಕ್ರಮ, ಇವೆಲ್ಲ ಭಾಳ ದೊಡ್ಡ ಪ್ರಮಾಣದಾಗ ಈ ಕಾರ್ಯಕ್ರಮ ಇಲ್ಲಿ ನಾವು ಏರ್ಪಡಿಸಿದ್ದೆವು. ಈಗ
ಇಲ್ಲಿ ಅನುಭವ ಮಂಟಪದಲ್ಲೇ ಮಾಡ್ತಾ ಇದ್ದೆವು. ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕಾಗಿ ಮತ್ತೊಂದು ಸಲ ತಮಗೆ ಸ್ವಾಗತ ಸುಸ್ವಾಗತವನ್ನು ನೀಡುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ನಮ್ಮೆಲ್ಲರಿಗೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ತಮಗೆ ಅವಕಾಶ ಮಾಡಿಕೊಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದೇಶದ ಬಹುದೊಡ್ಡ ಕ್ರಾಂತಿಯನ್ನು ಎಸಗಿರ್ತಕ್ಕಂತಹ ಮತ್ತು ಸಮಾನತೆಯ ಜೀವಕಾರುಣ್ಯದ ಸಮಾಜವನ್ನು ಕಟ್ಟಿರ್ತಕ್ಕಂತಹ ಬಸವಾದಿ ಶರಣರನ್ನು ನಾನು ಹೃದಯದಲ್ಲಿ ಧ್ಯಾನಿಸಿಕೊಂಡು 657ನೇ ಬಸವ ಜ್ಯೋತಿ ಕಾರ್ಯಕ್ರಮದ ಈ ವೇದಿಕೆಯ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂತಹ ಸಮಾಜದ ಎಲ್ಲ ಮುಖಂಡರು, ಬಸವರಾಜ್ ಮಠಪತಿ ಸರ್ ಅವರು ಇರ್ಬೋದು, ಅಶೋಕ್ ಸರ್ ಇರ್ಬೋದು, ಪ್ರಭಾಕರ್ ಬಿರಾದಾರ್ ಸರ್ ಇರ್ಬೋದು, ಆಮೇಲೆ ಸೋಮಶೇಖರ್ ಸರ್, ಸುಭಾಷ್ ರೇಕುಡ್ಗೆ ಸರ್ ಅವರು, ಮಾಣಯ್ಯ ನೆಲ್ಕರ್ ಸರ್ ಅವರು, ರಾಜಶೇಖರ್ ಶೆಟ್ಕರ್ ಸರ್ ಅವರು, ಅಶೋಕ್ ಸರ್ ಅವರು, ಹೀಗೆ ಅನೇಕರು ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭಕ್ಕೆ ಇರ್ತಕ್ಕಂಥವರು. ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ತಗರೆ ಸರ್ ಅವರು ಹಳೆಯ ಸ್ನೇಹಿತರು, ಬಟ್ ಈಗ ಅವರು ಪರಿಚಯ ಆಗಿರ್ತಕ್ಕಂಥದ್ದೇ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಾನು ಹೇಳ್ಕೊಳ್ತಕ್ಕಂತಹ ವಿದ್ವಾಂಸ ಅಲ್ಲ, ವಚನ ಸಾಹಿತ್ಯದ ಒಬ್ಬ ವಿದ್ಯಾರ್ಥಿ ಮಾತ್ರ. ಜೈರಾಬಾದ್ನಲ್ಲಿ ನಾನು ಮೊದಲು 2 ಸಲ ಏನೋ ಬಂದು ಮಾತಾಡಿ ಹೋಗೀನಿ ಅಂತ ಅಂದ್ಕೊಳ್ತೀನಿ, ಸರಿಯಾಗಿ ನೆನಪಿಲ್ಲ ನಂಗೆ. ಯಾರ್ದೋ ಮನೆ ಮೇಲೆ ಒಂದು ಸಲ ಕಾರ್ಯಕ್ರಮ ಇತ್ತು, ಮತ್ತು ಇನ್ನೊಂದೆಲ್ಲೋ ಇಂಥದೇ ಒಂದು ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಸರಿಯಾಗಿ ನೆನಪಿಲ್ಲ ನನಗೆ. ಜೈರಾಬಾದ್ಗೆ ಕರೆದಾಗೆಲ್ಲ ನಾನು ಭಾಳ ಪ್ರೀತಿಯಿಂದ ಒಪ್ಕೊಳ್ಳಿಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಈಗಿನ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಸಹೋದರ ರಾಜ್ಯಗಳು. ಈ 3 ರಾಜ್ಯಗಳಿಗೆ ಅವಿನಾಭಾವಿ ಸಂಬಂಧ ಇರತಕ್ಕಂಥದ್ದೇ. ಬಸವಣ್ಣನವರ ಚರಿತ್ರೆಯನ್ನು ಕಟ್ಟಿಕೊಟ್ಟಂತಹ ಭೀಮಕವಿ ಈ ನೆಲದವನೇ ಆಗಿರ್ತಕ್ಕಂಥ ಇರೋದು. ಮತ್ತು ನಿಜಾಮ್ ಸರ್ಕಾರದಲ್ಲಿ ಜಯದೇತಾಯಿ ಲಿಗಾಡೆ ಅವರು ಈ ನೆಲದಲ್ಲಿ ನಿಂತು ಅವರ ವಿರುದ್ಧ ಮಾತಾಡಿ ಕನ್ನಡಕ್ಕೆ ಮತ್ತು ಈ ಭಾಗದ ಜನತೆಗೆ ಒಂದು ನೆಲೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ನೆಲ ಜೈರಾಬಾದ್ ಆಗಿರ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಜೈರಾಬಾದ್ ಭಾಳ ಸಾಂಸ್ಕೃತಿಕವಾಗಿ ಸಮೃದ್ಧಿಯನ್ನು ಪಡೆದಿರ್ತಕ್ಕಂತಹ ನೆಲ. ಆದ್ದರಿಂದ ಇಲ್ಲಿ ನಿಂತು ಮಾತಾಡ್ತಕ್ಕಂಥದ್ದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗಿ ಕೂಡ ಅಭಿನಂದನಾರ್ಹವಾದಂತಹ ಒಂದು ಸಂಗತಿ. ಕಳೆದ 30 ವರ್ಷಗಳಿಂದ ಇಲ್ಲಿ ಪ್ರತಿ ತಿಂಗಳು 2 ಬಸವ ಜ್ಯೋತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಕ್ಕಂಥದ್ದಿದೆಯಲ್ಲ. ಮತ್ತು ನಂಗೆ ಭಾಳ ಆಶ್ಚರ್ಯ ಅನಿಸಿದ್ದು ಏನು ಅಂತಂದರೆ, ನಾನು ಬಂದಾಗ ಬೆರಳೆಣಿಕೆಯಲ್ಲಿ ಜನ ಇರ್ತಕ್ಕಂಥವ್ರಿಗೆ ಎಷ್ಟೊಂದು ಜನ ಸೇರಿರ್ತಕ್ಕಂಥದ್ದು. ನಮ್ಮ ಬಸವಾದಿ ಶರಣರ ನೆಲ ಅಂತ ಹೇಳ್ಕೊಳ್ತಕ್ಕಂತಹ ಬೀದರ್ನಲ್ಲಿ ಕೂಡ ಈ ಪ್ರಮಾಣದಲ್ಲಿ ಇಲ್ಲ ಅಂತ ನಾನು ಅಂದುಕೊಳ್ತೀನಿ. ಅಲ್ಲಿಯೇ ಅನೇಕ ಸಂಘಟನೆಗಳಿವೆ, ಸರಿಯಾದಂಥ ಕಾರ್ಯಕ್ರಮಗಳೆಲ್ಲ ನಡೀತವೆ. ಅಲ್ಲಿ ನಡೆಯೋದಕ್ಕಿಂತಲೂ ಇಲ್ಲಿ ನಡೆಯೋದಕ್ಕೆ ಭಾಳ ಮಹತ್ವ ಅಂತಕ್ಕಂಥದ್ದಿದೆ. ಅದು ಸಹಜವಾಗಿ ಇರ್ತಕ್ಕಂಥ ನೆಲ ಅಂತಕ್ಕಂಥದ್ದು. ಆದರೆ ಇಲ್ಲಿ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಕಟ್ಟಿಕೊಂಡು ಅದರ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯರು ಮತ್ತು ಅವ್ರಿಗೆ ನೀವೆಲ್ಲ ಸಹಕಾರ ಕೊಡೋ ಮೂಲಕವಾಗಿ ಇಷ್ಟೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಬರೀ ನೆಪಕ್ಕೆ ಮಾತ್ರಕ್ಕೆ ಕಾರ್ಯಕ್ರಮ ಮಾಡಲಾರ್ದೇ ಕಾಯ ವಾಚ ಮನಸಾಪೂರ್ತಿಯಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇದು ನಿಜವಾಗಿ ಕೂಡ ಅನನ್ಯವಾಗಿರ್ತಕ್ಕಂತಹ ಮತ್ತು ಅಭಿನಂದನವಾಗಿರ್ತಕ್ಕಂಥ ಸಂಗತಿ. ಕೇವಲ ಒಂದು ಇಂತಹ ಕಾರ್ಯಕ್ರಮ ಮಾಡೋದಷ್ಟೇ ಅಲ್ಲ, ಆ ಸಮಾಜದ ಕೆಳಗೆ ಆರ್ಥಿಕ ಸಂಪತ್ತಿನ ಕ್ರೋಢೀಕರಣ ಮಾಡ್ತಕ್ಕಂಥದ್ದು, ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು, ಆಮೇಲೆ ದೊಡ್ಡ ಪ್ರಮಾಣದ ಬಸವ ಮಂಟಪ ಕಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅಭಿನಂದನವಾಗಿರ್ತಕ್ಕಂಥ ಸಂಗತಿಗಳು. ಯಾಕಂದರೆ ಒಂದು
ಸಂಸ್ಥೆ ನಿರಂತರವಾಗಿ ನಡಿಬೇಕಾದ್ರೆ ಅದಕ್ಕೆ ಎಲ್ಲ ಆಯಾಮಗಳು ಬೇಕು. ಅದಕ್ಕೆಲ್ಲರೂ ತಾವೆಲ್ಲ ತನು ಮನ ಧನದಿಂದ ಸಹಕಾರ ಕೊಡ್ತಾ ಬಂದಿರತಕ್ಕಂಥದ್ದಿದೆಯಲ್ಲ, ನಿಜವಾಗಿ ಕೂಡ ಅಭಿನಂದನವಾಗಿರ್ತಕ್ಕಂಥ ಸಂಗತಿ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ನನಗೆ ನಿಜವಾಗಿ ಕೂಡ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ನಾನು ಅಶೋಕ್ ಸರ್ ಅವರಿಗೆಲ್ಲ ಕೇಳಿದೆ ನಾನು ಏನು ವಿಷಯ ಬಗ್ಗೆ ಮಾತಾಡಬೇಕು ಅಂತ. ಯಾಕಂದರೆ ರಿಪಿಟೇಷನ್ಸ್ ಆಗಬಾರ್ದು ಅಂತನ್ನೋ ಕಾರಣಕ್ಕೆ ಕೇಳಿದೆ. ಇಲ್ಲ ಸರ್, ನೀವೇನಾದರೂ ಮಾತಾಡ್ರಿ ಅಂತ ಹೇಳಿದರು. ಹಾಗಾಗಿ ಒಂದಿಷ್ಟು ನನಗೆ ಹೊಡೆದಿರ್ತಕ್ಕಂಥ ಸಂಗತಿಗಳನ್ನು ಮಾತಾಡ್ತೀನಿ. ಕಳೆದ 30 ವರ್ಷಗಳ ನಿರಂತರವಾಗಿ ಕಾರ್ಯಕ್ರಮದಲ್ಲಿ, ಅದು ಬಸವತತ್ವ ಕೇಂದ್ರಿತವಾಗಿರ್ತಕ್ಕಂತಹ ಬಸವಜ್ಯೋತಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಇರೋದ್ರಿಂದ ಮತ್ತೆ ಮತ್ತೆ ಅವೇ ಮಾತುಗಳಾಗಿರ್ತಕ್ಕಂಥ, ಹಾಗಾಗಿ ನನ್ನ ಮಾತು ನಿಮಗೇನು ಹೊಸದಲ್ಲ ಅಂತ ನಾನು ಅಂದುಕೊಳ್ತಾ ಇದ್ದೀನಿ. ಹಾಗೆ ನಾನು ಒಂದು ಈ 20ನೇ ಶತಮಾನದ ಭಾಳ ಮುಖ್ಯ ಘೋಷಣೆ ಏನು ಅಂತ ಕೇಳಿದ್ರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ಭಾಳ ಮಾತುಗಳೆಲ್ಲ ಕೇಳಿಸ್ತಿರ್ತಾವೆ. ಗೊತ್ತಿಲ್ಲ, ಮಾತೆತ್ತರೆ ಪರ್ಸನಾಲಿಟಿ ಬಗ್ಗೆ ಮಾತಾಡೋದು. ನೀವು ಮಾರುಕಟ್ಟೆಗೆ ಹೋದರೆ, ಅಂಗಡಿಗೆ ಹೋದ್ರಿ ಅಂದರೆ ಪರ್ಸನಾಲಿಟಿಗೆ ಸಂಬಂಧಪಟ್ಟಂಗೆ ಒಂದು ಸಾವಿರ ಪುಸ್ತಕಗಳು ನಮಗೆ ಸಿಗ್ತವೆ ಇವತ್ತಿನ ಕಾಲದಲ್ಲಿ. ಅದನ್ನು ವ್ಯಕ್ತಿತ್ವ ವಿಕಾಸ ಅಂತ ಕರೀತಾರೆ. ಆದರೆ ನಿಜವಾಗಿ ಕೂಡ ಅಷ್ಟೆಲ್ಲ ಪುಸ್ತಕವನ್ನು ಓದಿರ್ತಕ್ಕಂಥವ್ರು ವ್ಯಕ್ತಿತ್ವ ವಿಕಾಸವನ್ನು ಮಾಡಿಕೊಂಡಿದ್ದಾರೆಯೇ, ಆಗ್ತಾ ಇದೆಯೇ ಏನು ಅನ್ನೋದ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ. ವ್ಯಕ್ತಿತ್ವ ವಿಕಾಸದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಆದರೆ 12ನೇ ಶತಮಾನ ಸಂದರ್ಭಕ್ಕೆ ಬಸವಾದಿ ಶರಣರು ವ್ಯಕ್ತಿತ್ವ ವಿಕಾಸದ ಬಗ್ಗೆ ಮಾತಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಭಾಳ ಪರಿಚಿತವಾಗಿರ್ತಕ್ಕಂಥ ಒಂದು ವಚನ ಇದೆ. ನೀವೆಷ್ಟೆಲ್ಲ ಅದನ್ನು ಗಮನಿಸಿರಿ, ನನಗೆ ಗಮನಕ್ಕಿಲ್ಲ. ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರೇ ನೀವು, ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೇ ಬೆಳೆಯದೇ ಹೋದಿರಲ್ಲ, ಅಹಂಕಾರವೆಂಬ ಮದಗಜವೇರಿ ವಿಧಿಗೆ ಗುರಿಯಾದರೆ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವರನ್ನು ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಅಂತ ಒಂದು ವಚನ ಇದೆ. ನನಗೆ ಬಹಳ ಪ್ರಭಾವ ಬೀರಿರ್ತಕ್ಕಂತಹ 2 ವಚನಗಳು. ಒಂದು ಬಸವಣ್ಣನವರ ಸಪ್ತಸೂತ್ರಗಳ ವಚನ, ಕಳಬೇಡ ಕೊಲಬೇಡ ಅಂತಕ್ಕಂಥ ವಚನ, ಮತ್ತು ಈ ವಚನ ಅಂತಕ್ಕಂಥ. ಯಾರು 2 ವಚನಗಳನ್ನು ಸರಿಯಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೋ ಅವರು ಬರೀ ಮನುಷ್ಯರಾಗಿರುವುದಿಲ್ಲ, ಮಾನವರಾಗ್ತಾರೆ, ಮಹಾಮಾನವರಾಗ್ತಾರೆ, ದೇವಮಾನವರಾಗ್ತಾರೆ ಮತ್ತು ದೇವರಾಗ್ತಾರೆ. ಇವೆರಡೇ ವಚನಗಳನ್ನು ನಮ್ಮ ಬದುಕಿನಲ್ಲಿ ಪರಿಪೂರ್ಣವಾದಂತಹ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡೆವು ಅಂತಂದರೆ, ಮನುಷ್ಯನ ಗುರಿ ವ್ಯಕ್ತಿತ್ವ ವಿಕಾಸ ಅಂತಕ್ಕಂಥದ್ದು. ಆದರೆ ಇವತ್ತೇನಾಗ್ಯದ, ವ್ಯಕ್ತಿ ವಿಕಾಸ ಆಗ್ತಾ ಇದೆ. ಇವತ್ತು ಬಸವಣ್ಣನವರು ಈ ಕಾಲಕ್ಕೆ ಏನಾದರೂ ಇದ್ದರೆ ಬೇರೆ ಥರದ ವಚನ ಬರಿತಾ ಇದ್ರು. ನೀವು ವಿಮಾನ ಹತ್ತಿ ಹೋಗಿರಬಹುದು, ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನೇರಿಕೊಂಡು ಹೋದಿರೇ ನೀವು ಅಂತಿದೆಯಲ್ಲ. ಅದರ ಬದಲಾಗಿ ದೊಡ್ಡ ದೊಡ್ಡ ವಿಮಾನಗಳನ್ನು ಅಥವಾ ಕಾಂಟೆಸ ಕಾರು ಮೊದಲಾದಂಥವುಗಳನ್ನು ನೀವು ಏರಿ ಹೋಗಿರಬಹುದು ಅಂತ ಹೇಳ್ಬೋದಾಗಿತ್ತೇನೋ ಅಂತ ನನಗನ್ನಿಸ್ತದೆ. ಕುಂಕುಮ ಕಸ್ತೂರಿ ಪೂಸಿಕೊಂಡು ಹೋದಿರಲ್ಲ ಅಂತ ಅನ್ನುವುದನ್ನು ಇವತ್ತಿನ ಕಾಲಕ್ಕಿದ್ರೆ ಅವರು ಫೇರ್ ಆ್ಯಂಡ್ ಲವ್ಲಿ ಮೊದಲಾದಂಥವು ಹಚ್ಕೊಂಡು ಇರ್ಬೋದಾಗಿತ್ತು ಅಂತ ಅನ್ನೋದನ್ನು ಹೇಳಿರ್ಬೋದಾಗಿ. ಒಂದು ಸಾಲು ಇದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದೇ ಏನು ಅಂತ ಕೇಳಿದ್ರೆ, ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ನರಕಕ್ಕೆ ಭಾಜನರಾಗಿದ್ದೀರಿ ಅಂತಕ್ಕಂಥ ಮಾತಿದೆ. ಮನುಷ್ಯ ಬದುಕಿನ ಸತ್ಯದ ನಿಲುವು ಅನ್ನೋದು ಯಾವುದು ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಪುರಾಣದ ಪ್ರಕಾರ 84 ಲಕ್ಷ ಜೀವರಾಶಿಗಳಿದೆ. ವಿಜ್ಞಾನದ ಪ್ರಕಾರ ಮಿಲಿಯನ್ ಜೀವರಾಶಿಗಳವ. ಅವೆಲ್ಲವುಗಳಿಗೆ ವಿಶಿಷ್ಟವಾಗಿರ್ತಕ್ಕಂತಹ ಏಕಮಾತ್ರ ಜೀವ ಅಂದರೆ ಅದು ಮನುಷ್ಯ ಅಂತಕ್ಕಂಥದ್ದು. ಏಕಮಾತ್ರ ಜೀವ ಮನುಷ್ಯ. ಆದರೆ ಈ ಮನುಷ್ಯ ತನ್ನ ಬದುಕಿನ ಸತ್ಯವನ್ನು ಅರಿತುಕೊಂಡು ನಡೀತಾ ಇಲ್ಲ ಅನ್ನೋದು ಈ ವಚನದ ಆಶಯ ಆಗಿರ್ತಕ್ಕಂಥದ್ದು. ಬದುಕಿನ ಸತ್ಯ ಅಂದರೆ ಯಾವುದು ಅಂತ ಕೇಳಿದರೆ, ನಾವ್ಯಾರು, ಎಲ್ಲಿಂದ ಬಂದಿದ್ದೆವು ಮತ್ತು ಯಾರಿದ್ದೆವು, ಏನು ಮಾಡಬೇಕು ಏನು ಮಾಡಬಾರದು, ಇದಿಷ್ಟು ನಮಗೆ ಗೊತ್ತಾಗಬೇಕು. ಇದಿಷ್ಟನ್ನು ಬಿಟ್ಕೊಟ್ಟು ಉಳಿದೋದೆಲ್ಲ ಮಾಡ್ತಿರ್ತೇವೆ ನಾವು. ನೋಡಿ, ಮನುಷ್ಯ ಬದುಕಿನ ಸಾರ್ಥಕತೆ ಅಂತ ಅನ್ನೋದೇನಿದೆ, ಅವನು ಬದುಕಿದ್ದಂಥ ಸಂದರ್ಭಕ್ಕೆ ಏನು ಮಾಡ್ತಾನ ಅಂತ ಅನ್ನೋದ್ರ ಮೇಲೆ ನಿಂತಿರ್ತಕ್ಕಂಥದ್ದೇ. ಹಾಗಾಗಿ ಸತ್ಯದ ನಿಲುವನ್ನು ಅರಿಯಬೇಕು ಅಂತಕ್ಕಂಥದ್ದು. ಯಾವ ಸತ್ಯ ಅಂದರೆ ಬದುಕಿನ ಸತ್ಯ ಅಂತಕ್ಕಂಥದ್ದು. ಬದುಕಿನ ಸತ್ಯ ಅಂತಂದರೆ ನಾವು ಭಾಳ ಒಳ್ಳೆಯವರಾಗಿ ಇರಬೇಕು ಅಷ್ಟೇ.
ಎಷ್ಟು ಒಳ್ಳೆಯವರಾಗಿರಬೇಕು ಅಂತ ಕೇಳಿದ್ರೆ ನಮ್ಮಷ್ಟು ಒಳ್ಳೆಯವರು ಬೇರೆಯವ್ರು ಯಾರೂ ಇರಬಾರ್ದು ಅನ್ನೋಷ್ಟು ಮಟ್ಟಿಗೆ ನಾವು ಒಳ್ಳೆಯವರಾಗಿರಬೇಕು. ಆದರೆ ನಾವು ಅದು ಒಂದನ್ನೇ ಬಿಟ್ಟುಕೊಟ್ಟು ಉಳಿದದೆಲ್ಲವನ್ನು ಮಾಡ್ತಕ್ಕಂಥದ್ದೇ. ಮನುಷ್ಯನಿಗೆ ಭಾಳ ದೊಡ್ಡದು ಯಾವುದು ಅಂತ ಕೇಳಿದ್ರೆ ಅಹಂಕಾರ ಅಂತಕ್ಕಂಥದ್ದು, ಅಂತಸ್ತಿನ ಘನತೆ ಅಂತಕ್ಕಂಥದ್ದು ಮೊದಲಾದಂಥವು ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಬಸವತತ್ವ ಅಂತಂದರೆ ಅದು ಏನೂ ಅಲ್ಲ, ಸರಳವಾಗಿ ಬದುಕುವುದು ಅಂತ ಅರ್ಥ. ಎಷ್ಟು ಸರಳವಾಗಿ ಅಂತಂದರೆ ನಮ್ಮಲ್ಲಿ ಇವತ್ತಿನ ಕಾಲಕ್ಕೆ ಪೂಜೆಯ ಕಾಯಕ ಅಂತ ಹೇಳೋರಿದ್ದಾರೆ. ಶರಣರು ಕಾಯಕವೇ ಪೂಜೆ ಅಂತ ಹೇಳಿದರು. ಅಂದರೆ ಕಾಯಕವನ್ನು ಮಾಡಬೇಕು ಕಂಪಲ್ಸರಿ, ಕಡ್ಡಾಯವಾಗಿ ಅಂತಕ್ಕಂಥದ್ದು. ಕಾಯಕದಲ್ಲಿ ಬಂದಂತಹ ಆದಾಯವನ್ನು ದಾಸೋಹ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಕಾಯಕ ಎಂತಹ ಕಾಯಕ ಮಾಡಬೇಕು ಅಂತ ಹೇಳಿದರು. ದಾಸೋಹ ಎಂಥ ದಾಸೋಹವನ್ನು ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಇದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಮನುಷ್ಯನಿಗೆ ಆಸ್ತಿ ಅಂತಸ್ತುಗಳೇ ಮುಖ್ಯವಾಗಿರ್ತಕ್ಕಂಥವು. ನಾನು ಅದನ್ನು ಮತ್ತೆ ರಿಪೀಟ್ ಮಾಡ್ತೀನಿ. ಏನು ಅಂತ ಕೇಳಿದ್ರೆ ವ್ಯಕ್ತಿ ವಿಕಾಸ ಅಂತನ್ನೋದು ಅಲ್ಲ, ವ್ಯಕ್ತಿತ್ವ ವಿಕಾಸ. ವ್ಯಕ್ತಿತ್ವ ಅಂದರೆ ವ್ಯಕ್ತಿತತ್ವ, ಮನುಷ್ಯ ತತ್ವ ಅಂತ ಅರ್ಥ. ಮನುಷ್ಯ ತತ್ವ ಅಂದರೆ ಏನು? ಮನುಷ್ಯ ತತ್ವ ಅಂದರೆ ಮನುಷ್ಯತ್ವ ಅಂತಕ್ಕಂಥದ್ದು. ಮನುಷ್ಯತ್ವ ಅಂತಕ್ಕಂಥದ್ದೇ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ನಮ್ಮಲ್ಲಿ ಹೇಳ್ತಿರ್ತಾರೆ. ಮಾನವ ಸಮಾಜದ ಪ್ರಾಣಿ ಅಂತಕ್ಕಂಥದ್ದು. ಮಾನವ ಸಮಾಜದ ಪ್ರಾಣಿ ಅಂದರೆ ನಾವು ಪ್ರಾಣಿತನವನ್ನು ಮೀರಿ ನಿಲ್ಲಬೇಕು ಅಷ್ಟೇ. ಪ್ರಾಣಿಗಳಿಗೆ ಒಂದು ಮೃಗದ ಗುಣ ಅಂತ ಅನ್ನೋದು ಇರ್ತದೆ. ನಮ್ಮಲ್ಲೂ ಕೂಡ ಅಷ್ಟೇ. ಸಮಾನತೆ ಬಗ್ಗೆ ಮಾತಾಡ್ತೇವೆ ನಾವು, ಜಾತ್ಯತೀತ ಬಗ್ಗೆ ಮಾತಾಡ್ತೇವೆ, ಇವೆಲ್ಲ ಮಾತಾಡ್ತಿರ್ತೇವೆ ನಾವು. ಅದರ ನಡವಳಿಕೆಯಲ್ಲಿ ಏನಿದೆ ಅಂತಕ್ಕಂಥ ಕೂಡ ನಮಗೆ ಮುಖ್ಯ ಆಗಬೇಕು. ಇವತ್ತಿನವರೆಗೂ ಭೂಮಿ ಮೇಲೆ ಆನೆಯನ್ನು ಬೇಟೆಯಾಡುವುದಿಲ್ಲ, ಹುಲಿಯನ್ನು ಬೇಟೆಯಾಡುವುದಿಲ್ಲ, ಚಿರತೆಯನ್ನು ಬೇಟೆಯಾಡುವುದಿಲ್ಲ. ಅಂದರೆ ಸಜಾತಿಯ ಯಾವುದೇ ಪ್ರಾಣಿ ಮತ್ತೊಂದು ತನ್ನದೇ ಜಾತಿಯ ಪ್ರಾಣಿಯ ಮೇಲೆ ಆಕ್ರಮಣ ಮಾಡುವುದು, ಅನ್ಯಾಯ ಮಾಡುವುದು, ಶೋಷಣೆ ಮಾಡ್ತಕ್ಕಂಥದ್ದು, ಹಿಂಸೆ ಮಾಡ್ತಕ್ಕಂಥದ್ದು, ಅಸಹ್ಯ ಪಡ್ತಕ್ಕಂಥದ್ದು ಭೂಮಿ ಮೇಲೆ ಎಲ್ಲಿನೂ ಕೂಡ ನಮಗೆ ಸಿಗೋದಿಲ್ಲ. ಆದರೆ ಸಿಗೋದಲ್ಲಿ ಮನುಷ್ಯನಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು. ಈ ಒಂದು ಅಸಮಾನತೆ ಅಂತ ಅನ್ನೋದಿದೆಯಲ್ಲ, ಅದು ಮನುಷ್ಯನಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಯಾವುದೇ ಒಂದು ಮರ ಇರ್ತದ, ಅದರ ಪಕ್ಕದಲ್ಲಿ ಮತ್ತೊಂದು ಮರ ಇರ್ತದ, ಅದರ ಟೊಂಗಿ ಅದ್ರ ಮೇಲೆ ಬಿದ್ದಿರ್ತೋ, ಅದ್ರ ಟೊಂಗಿ ಮತ್ತೊಂದ್ರ ಮೇಲೆ ಬಿದ್ದಿರ್ತೋ. ಯಾವತ್ತೂ ನೀ ಬೇರೆ ಜಾತಿ ಮರ ಇದ್ದೀನಿ, ಬೇರೆ ನನ್ನ ಹೆಗಲ ಮೇಲೆ ಬಿಳಿಬೇಡ ಅಂತಕ್ಕಂಥ ಹೇಳಿರ್ತಕ್ಕಂಥ ಉದಾಹರಣೆ ನಮಗೆ ಎಲ್ಲಿಯೂ ಸಿಗೋದಿಲ್ಲ. ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಗಿಡ ಮರಗಳಲ್ಲಿ ಇರದೇ ಇರತಕ್ಕಂತಹ ಈ ಜಾತಿ ಭೇದ ಅಂತಕ್ಕಂಥದ್ದು, ಅಸಮಾನತೆ ಅಂತಕ್ಕಂಥದ್ದು, ಮೇಲು ಕೀಳು ಅಂತಕ್ಕಂಥದ್ದು ನಮ್ಮ ಮನುಷ್ಯರಲ್ಲಿ ಇರ್ತಕ್ಕಂಥದ್ದೇ. ಬಹಳ ದೊಡ್ಡ ಒಂದು ದುರಂತ ಏನು ಅಂತ ಕೇಳಿದ್ರೆ ಮನುಷ್ಯನಿರ್ತಕ್ಕಂತಹ ಅಹಮಿಕೆ ಅಂತಕ್ಕಂಥ ಏನಿದೆಲ್ಲ ಅದು ನಮ್ಮಲ್ಲಿ ಇರದೇ ಇರತಕ್ಕಂಥದ್ದಾಗ ಮಾತ್ರ ನಾವು ಒಳಿತನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತಹ ಮಾತನ್ನು ಹೇಳಬೇಕಾಗಿದೆ. ನಿಮಗೆಲ್ಲ ಗೊತ್ತಿದೆ ಡಾರ್ವಿನ್ ಸಿದ್ಧಾಂತ ಅಂತಕ್ಕಂಥ, ಮಂಗನಿಂದ ಮಾನವನಾದ ಅಂತ. ಒಂದು 100 ವರ್ಷದ ಕೆಳಗೆ ಡಾರ್ವಿನ್ ವಿಕಾಸವಾದ ಹುಟ್ಟಿಕೊಂಡ ಮೇಲೆ, ಡಾರ್ವಿನ್ ವಿಕಾಸವಾದ ಹುಟ್ಟಿದ 100 ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ಒಂದು ಪ್ರಶ್ನೆ ರೈಸ್ ಆಯಿತು. ನಾವೆಲ್ಲ ಚಿತ್ರದಲ್ಲೆಲ್ಲ ನೋಡ್ತೇವೆ. ಮೊದಲು ಮಂಗ ಇತ್ತು, ಆಮೇಲೆ ಥೋಡೆ ಹೈಟ್ ಆಗಿ ಇವತ್ತು ಮನುಷ್ಯನಾಗಿ ನಾವು ನಿಂತಿದ್ದೆವು. ಮುಂದೆ ಏನು ಬೆಳವಣಿಗೆಗಳಾಗ್ತವೆ, ಬದಲಾವಣೆ ಆಗಬೇಕಲ್ಲ. ಬದಲಾವಣೆ ನಿಸರ್ಗದ ಸಹಜ ನಿಯಮ ಅಂತ ಹೇಳ್ತಿರ್ತೇವೆ. ಈ ಮುಂದೆ ಏನಾಗ್ತದ ಅಂತ ಕೇಳಿದಾಗ ಬೆಳವಣಿಗೆ ಒಂದು ಹಂತಕ್ಕೆ ಮಾತ್ರ ಆಗ್ತದೆ, ಬದಲಾವಣೆ ಒಂದು ಹಂತದ ತನಕ ಆಯ್ತದ ಅಷ್ಟೇ. ಅದಾದಮೇಲೆ ಮತ್ತೆ ಬದಲಾವಣೆ ಆಗೋದಿಲ್ಲ. ಆವಾಗ ಡಾರ್ವಿನ್ ವಿಕಾಸವಾದದ ಶತಮಾನೋತ್ಸವ ಸಂದರ್ಭಕ್ಕೆ ಏನು ಹೇಳಿದ್ರು ಅಂತ ಕೇಳಿದ್ರೆ, ಈಗ ಮನುಷ್ಯ ಮಂಗನಿಂದ ಮಾನವನಾಗಿದ್ದಾನೆ, ಈಗ ಅವನ ಗುಣಗಳಲ್ಲಿ ಬದಲಾವಣೆಗಳಾಗಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಬದಲಾವಣೆಗಳಾಗಬೇಕು ಅಂದರೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅದಕ್ಕೇನು ಅಂತ ಕೇಳಿದ್ರೆ ಮಾನವೀಯ ಮೌಲ್ಯಗಳನ್ನು, ಆದರ್ಶದ ಹಾದಿಗಳನ್ನು, ಸಾಮರಸ್ಯದ ಬದುಕನ್ನು, ತನ್ನನ್ನು ತಾನು ಅರಿಯುವುದು ಅಂತಕ್ಕಂಥದ್ದು ಇದೆಯಲ್ಲ, ಇವುಗಳು ಇವತ್ತು ನಾವು ನಮ್ಮ ಬದುಕಿನ ಭಾಗವಾಗಿಸ್ಕೊಂಡಿವಂತಂದರೆ ಅದು ನಿಜವಾದಂತಹ ಬಸವತತ್ವ ಅಂತಕ್ಕಂಥದ್ದು. ಮಾನವೀಯ ಮೌಲ್ಯಗಳಂತಕ್ಕಂಥವುಗಳನ್ನು, ಆದರ್ಶದ ಹಾದಿಯನ್ನು,
ಸಾಮರಸ್ಯದ ಬದುಕನ್ನು, ತನ್ನನ್ನು ತಾನು ಅರಿಯುವುದು ಅಂತಕ್ಕಂಥದ್ದು ಇದೆಯಲ್ಲ, ಇಂತಹ ನಿಲುವುಗಳು ಇದು ಸಹಜ ಪ್ರಪಂಚದ ಪರಿಕಲ್ಪನೆ. ಇದು ಬಸವ ಧರ್ಮ ಅಂತಂದರೆ ದೊಡ್ಡ ದೊಡ್ಡ ಫಿಲಾಸಫಿ ಪುಸ್ತಕ ಓದೋದು ಅಂತಲ್ಲ, ಸರಳವಾಗಿ ಬದುಕೋದು. ಎಷ್ಟು ಸರಳ ಅಂತಂದರೆ ಪೂಜೆ ಮಾಡಬೇಕಾದ್ರೆ ಒಂದು ಹೂವನ್ನು ಕಡಿಬೇಕಾದ್ರೂ ಲೆಕ್ಕ ಹಾಕ್ತಿದ್ರು, ಕಡಿಬೇಕಾಗಿ ಹಾಡ್ದು, ಅದಕ್ಕೆ ಜೀವ ಇದೆ. ಅದಕ್ಕಾಗಿ ಒಬ್ಬ ಶರಣ ಬರ್ತಾನೆ, ತಕ್ಷಣ ಹೆಸರು ನೆನಪಾಗ್ತಾ ಇಲ್ಲ. ಅವನು ರಾತ್ರಿ ಹೊತ್ತಿನಲ್ಲಿ ಹೂವಿನ ಮರದ ಕೆಳಗಡೆ ಬಟ್ಟೆಯನ್ನು ಹಾಕಿ ಬೆಳಗ್ಗೆ ಅದನ್ನು ಜಾಲ ಆಡಿಸಿ ಯಾವ ಕೆಳಗೆ ಬೀಳ್ತಾವೋ ಅವು ಹೂವುಗಳನ್ನು ತಂದು ಮಾತ್ರ ದೇವರಿಗೆ ಲಿಂಗಕ್ಕೆ ಅರ್ಪಿತ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಬರ್ತದೆ. ಅಂದರೆ ದಾಸಿಮೇನ ಒಂದು ವಚನದಲ್ಲಿ ಬರ್ತದೆ, ನಾನೊಂದು ಮನೆ ಹಿಡಿದು ಏನಕ್ಕಿತ್ತೇನರಿವೆ ಅಂತಕ್ಕಂಥ ಮಾತನ್ನು. ಒಂದು ಹೂವನ್ನು ಕಡಿಬೇಕಾದರೂ ಕೂಡ ಅದು ಹಿಂಸೆ ಆಗ್ತದ ಅಂತಕ್ಕಂತಹ ನಿಟ್ಟಿನಲ್ಲಿ ಇರ್ತಕ್ಕಂತಹ ನಿಲುವು ವಚನಕಾರಲ್ಲಿತ್ತು. ಅಂದರೆ ಅವರೆಷ್ಟು ಅಹಿಂಸಾವಾದಿಗಳಿದ್ರು ಅಂತಕ್ಕಂಥ ನಾವು ಗಮನಿಸ್ಬೇಕು. ಹಿಂಸೆ ಮಾಡೋದಂದ್ರೆ ಕೊಲೆ ಮಾಡದೇ ಹಿಂಸೆ ಅಂತಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥದ್ದು ಕೂಡ ಒಂದು ಹಿಂಸೆಯ ಪ್ರಮಾಣ ಆಗ್ತದೆ ಅಂತಕ್ಕಂತಹ ಮಾತನ್ನು ಕೂಡ ಇವತ್ತು ನಾವು ಈ ಸಂದರ್ಭಕ್ಕೆ ನೆನಪಿಸ್ಕೊಳ್ಬೇಕಾದಂತಹ ಸಂಗತಿ ಇದೆ. ಆದ್ದರಿಂದ ಬದಲಾವಣೆ ಅಂತಕ್ಕಂಥದ್ದು ಹೊರಗೆ ಸಾಕಷ್ಟು ಬದಲಾವಣೆಗಳಾಗಿದೆ. ನನಗಿಂತ ಹಿರಿಯರಿದ್ರಿಲ್ಲ ಅನೇಕ ಜನ. 72ರ ಬರಗಾಲ ಅಂತಕ್ಕಂಥ ಎಲ್ಲರಿಗೆ ಚೆಕ್ಕಿ ಕೊಟ್ಟಿದ್ದಿರ್ತದೆ. ಅಂತಹ ಬರಗಾಲ ಇವತ್ತು ನಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಜಗತ್ತು ಸಣ್ಣದಾಗಿದೆ. ಅವತ್ತು ಜಗತ್ತು ಭಾಳ ದೊಡ್ಡದಿತ್ತು. ಇವತ್ತು ಜಗತ್ತು ಭಾಳ ಸಣ್ಣದಿದೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಅರಬ್ ಕಂಟ್ರಿಗಳಲ್ಲಿ ನೀರಿಲ್ಲ ಅಂತಂದರೆ ಉಪ್ಪು ನೀರನ್ನು ಸಂಸ್ಕರಿಸಿ ಕುಡಿತಾರೆ ಅವರು. ಹಾಗೆ ಇವತ್ತು ಅನೇಕ ರೀತಿಯ ಸವಲತ್ತುಗಳು ಬಂದಿವೆ. ಬರಬುಡಿ ತಿಂದು, ಮಣ್ಣು ತಿಂದು, ಮತ್ತೇನೋ ತಿಂದು, ಹುಲ್ಲು ತಿಂದು ಮನುಷ್ಯರ ಸತ್ರು ಅಂತಕ್ಕಂತಹ ಚರಿತ್ರೆಯನ್ನು 70ರ ದಶಕದ ಚರಿತ್ರೆ ಓದ್ತೇವಲ್ಲ, ಅಂತಹ ಬರಗಾಲ ಈಗ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದರ ಅನ್ನ ತರ್ತೇವೋ, ಯಾವುದರ ದೇಶದ ಅನ್ನ ತರ್ತೇವೋ, ಅನ್ನ ಸಿಗಲಿಲ್ಲಂದ್ರೆ ಟ್ಯಾಬ್ಲೆಟ್ ತಿಂದು ಜೀವನವನ್ನು ನಡೆಸ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೆವು. ಹಾಗಾಗಿ ಭಾಳ ಬೆಳವಣಿಗೆ, ಭಾಳ ಅಭಿವೃದ್ಧಿ ಅಂತಕ್ಕಂಥ ಸಾಧಿಸಿದೆ. ಇವತ್ತು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಸಾಧಿಸಿವೆ ಅಂತಂದರೆ, ನಾವಿವತ್ತು ಈ ಭೂಮಿ ಮೇಲಿನ ಇರುವು ಸಾಕಾಗಿದೆ. ನಮಗೀಗ ಸಾಕಾಗಿ ನಾವು ಒಂದು 10 ವರ್ಷದ ಕೆಳಗೆ ಮಂಗಳಲೋಕದಲ್ಲಿ ಫಸ್ಟ್ ಟೈಮ್ ನಮ್ಮವರೆಲ್ಲ ಹೋಗಿ ಕಾಲಿಟ್ಟು ಬಂದಾಗ ಒಂದು ಕಾರ್ಟೂನ್ ನೋಡಿದ್ದೆ. ಒಬ್ಬ ಗೆಳೆಯ ಬೈನಾಕುಲರನ್ನು ಇಟ್ಕೊಂಡು ಹಿಂಗೆ ತೋರಿಸ್ತಾನೆ, ಅಲ್ಲಿ ಮಂಗಳಲೋಕ ಕಾಣಿಸ್ತದಿಲ್ಲ, ಅಲ್ಲಿ ಗುಡ್ಡ ಇದೆಯಲ್ಲ, ಗುಡ್ಡದ ಪಕ್ಕದಲ್ಲಿ ನನ್ನ ಸೈಟ್ ಇದೆ ಅಂತ. ಅಂದರೆ ಮನುಷ್ಯನ ಅಪೇಕ್ಷೆ ಏನದ ಅಂತ ಕೇಳಿದ್ರೆ, ಈ ಭೂಮಿ ಮೇಲಿನ ಜೀವನ ಸಾಕು, ಈ ಮಂಗಳಲೋಕದಲ್ಲೇ ವಾಸ ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಅನ್ನೋದಿದೆ. ನಾಳೆ ಅದು ನಿಜ ಆಗ್ಬೋದು, ಅದರ ದೊಡ್ಡ ಮಾತಿಲ್ಲ. ಇಷ್ಟು ಬೆಳವಣಿಗೆಯನ್ನು ಸಾಧಿಸಿದೇವಲ್ಲ, ಈಗ ಮತ್ತೇನು ಬೆಳವಣಿಗೆ ಬೇಕು ಅಂತಂದಾಗ ನಮ್ಮ ಒಳಗಡೆಯ ಬೆಳವಣಿಗೆ ಅಂತಕ್ಕಂಥ ಬೇಕು. ನಮ್ಮ ಒಳಗಡೆ ಬೆಳವಣಿಗೆ ಅಂತಂದರೆ ನಾವೆಲ್ಲರೂ ಕೂಡಿ ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಒಂದು ವಾತಾವರಣ. ಯಾರಿಗೆ ಗೊತ್ತದೆ, ಇವತ್ತು ನಾನು ಶರ್ಟ್ ನನ್ನಾನೇ ಹಾಕ್ಕೊಂಡು ಬಂದೀನಿ, ನಾಳೆಗಿದು ನಾನೇ ಹಾಕೋತೀನಿ ಅಂತ ನನಗೆ ಗ್ಯಾರಂಟಿ ಇರೋದಿಲ್ಲ. ಯಾರು ಉಡಿಸ್ತಾರೋ ಯಾರೆಲ್ಲೋ ಗೊತ್ತಿಲ್ಲ. ಇದ್ದಂದ್ರೆ ನಾನೇನು ಉಟ್ಕೊಳ್ತೀನಿ, ಇರಲಿಲ್ಲ ಅಂದರೆ ಬೇರೆ ಯಾರು ಉಡಿಸ್ತಾರೆ. ಆದರೆ ಇವತ್ತಿನ ತನೂ ಯಾರಾದರೂ ಏನಾದರೂ ಸಂಕಟ ಒಯ್ದಾರೇನು ಇಲ್ಲ. ಬಟ್ ಒಯ್ಯೋದೇನದ ಅಂತ ಕೇಳಿದ್ರೆ, ಅವರು ಒಳ್ಳೆಯವರಿದ್ರು ಅಂತಕ್ಕಂಥದ್ದು, ಅವರು ಕೆಟ್ಟವರಿದ್ರು ಅಂತಕ್ಕಂಥದ್ದು, ಹೌದು ಮತ್ತು ಅಲ್ಲ ಅಂತಕ್ಕಂಥದ್ದು. ಇದು ಬದುಕಿನ ನಿಜವಾದ ಸತ್ಯ ಅಂತಕ್ಕಂಥದ್ದು. ಈ ಸತ್ಯವನ್ನು ಅರಿಲಾರ್ದೇನೆ ನಾವು ಎಷ್ಟು ಮಾಡಿನೂ ಉಪಯೋಗ ಇಲ್ಲ. ನಮಗೆಲ್ಲರಿಗೂ ಒಂದು ಸಂಗತಿ ಗೊತ್ತಿರಬೇಕು. ಬಸವಣ್ಣನ ಇನ್ನೊಂದು ವಚನ ಇದೆ, ನೆಲನಾಳದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ ಅಂತಕ್ಕಂಥದ್ದು. ನಾನು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಚಪ್ಪಲಿ ಕಡಿತು ಅಂತಂದ್ರೆ ವಾಪಸ್ ಮನೆಗೆ ಬರೋಂಗಿಲ್ಲ, ದೂರ ಆಗ್ತದೆ. ಫ್ರೆಂಡ್ ಮನೆಗೆ ಹಾಗೆ ಹೋಗೋಂಗಿಲ್ಲ ಒಂದೇ ಚಪ್ಪಲಿ ಹಾಕ್ಕೊಂಡು. ಅದಕ್ಕೆ ಯಾರ್ದಾರ ಮನೆಗೆ ಹೋಗಿ ನಿಂತು, ಪಕ್ಕದಲ್ಲಿ ನಿಂತು, ಅವ್ರ ಕಂಪೌಂಡಿಗೆ ಹೋಗಿ ನಿಂತು, ನಾನು ಸ್ವಲ್ಪ ಚಪ್ಪಲಿ ಕಡ್ದದ, ನಿಮ್ಮ ಮನೆ ಮುಂದೆ ಬಿಟ್ಟು ಹೋಗ್ತೀನಿ ಅಂದರೆ ಕಲ್ಲು ಮೂಲೆ ಬಿಡು, ಯಾರು ಒಯ್ಯಲ್ಲ ಅಂತ ಹೇಳ್ಬೋದು. ಭಾಳ ಸಿಂಪಲ್ಲಾಗಿ ಹೇಳ್ಬೋದಾ? ಒಂದು ಚಪ್ಪಲಿಗಳು ಮತ್ತು ನೀವು ಯಾರ ಮನೆಗೆ ಹೋಗಿ ವಾಪಸ್ ಬರ್ತಕ್ಕಂಥ ಸಂದರ್ಭಕ್ಕೆ ನಮ್ಮ ಚಪ್ಪಲಿ ನಾವು ಹಾಕ್ಕೊಂಡಾರ, ರಿಪೇರಿ ಮಾಡ್ಕೊಂಡಾರ, ಏನಾರ ಮಾಡ್ಕೊಂಡು ನಮ್ಮನ್ನ ತಂದಿರ್ತೇವೆ ಅಷ್ಟೇ. ಇದೊಂದು ಸಿಂಪಲ್ ಥೇರಿದ್ದ. ಆದರೆ ಒಬ್ಬ ದೊಡ್ಡ ಮನುಷ್ಯ ಇದ್ದ, ಅವ ಸತ್ತಿದ, ಅವನಿಗೆ ಹೆಣ ತಗೊಂಡು ನಾವು ಸ್ಮಶಾನಕ್ಕೆ ಹೋಗ್ತಾ ಇದ್ದೇವೆ. ದಾರಿ ಮಧ್ಯದಲ್ಲಿ ಗುಡುಗು, ಮಳೆಯೋ, ಸಿಡಿಲೋ, ಮತ್ತೇನೋ ಏನೋ ಬರ್ತಾ ಇತ್ತು. ಇಂಥ ಸಂದರ್ಭಕ್ಕೆ ಯಾರ್ದಾರ ಮನೆ ಮುಂದೆ ಒಂದು ಅರ್ಧ ತಾಸು ಹೆಣ ಇಟ್ಟು ಹೋಗ್ತೇವೆ ಅಂತಂದಾಗ ಯಾರ ಇಟ್ಕೋತಾರೆ? ನಮ್ಗೆ ಇಲ್ಲ. ಬಸವಣ್ಣ ಹೇಳಿದ್ದೇನು ಅಂತ ಕೇಳಿದ್ರೆ, ನೆಲನಾಳದನ ಹೆಣನೆಂದೇರು ಒಂದು ಅಡಿಕೆ ಕುಂಬ. ನಾನು ನೀವು ದೊಡ್ಡವರಲ್ಲ, ಆದರೆ ಒಬ್ಬ ರಾಜ ಬಿ ಸತ್ತ ಅಂದ್ರೆ ₹1 ಕೊಟ್ಟು ಯಾರೂ ಆ ಹೆಣ ಖರೀದಿ ಮಾಡುವುದಿಲ್ಲ. ಆದರೆ ಸತ್ಯದೊಂದು ಮಲ ಇತ್ತು ಅಂದ್ರೆ ಮಾರ್ಕೆಟಾಗ ₹1 ಬೆಲೆ ಬರ್ತದೆ. ಸತ್ಯದೊಂದು ಮಲ ಇದ್ರೆ, ನೆಲನಾಳದನ ಹೆಣನೆಂದರೆ ಒಂದು ಅಡಕೆಗೆ ಕೊಂಬುವರೆಲ್ಲ, ಬಿಲನ ಹಾಗೆಕ್ಕೆ ತಗೊಳ್ಳುವರು. ಒಂದು ಮಲ ಇದ್ರೆ ಖರೀದಿ ಮಾಡ್ತಾರ, ಆದರೆ ಮನುಷ್ಯ ಇದ್ರೆ ಖರೀದಿ ಮಾಡೋದಿಲ್ಲ.
ನಾನೊಂದು ಮಾತನ್ನು ಹೇಳಿದ್ದೆ, ಇಡೀ ಭೂಮಿ ಮೇಲ ಎಲ್ಲ ಜೀವರಾಶಿಗಳಲ್ಲಿ ಶ್ರೇಷ್ಠ ಮನುಷ್ಯನೇ, ಆದರೆ ಕನಿಷ್ಠನೂ ಕೂಡ ಅವನೇ. ಅವ ಯಾವಾಗ ಶ್ರೇಷ್ಠ ಅಂದ್ರೆ ಬದುಕಿದ್ದಾಗ ಏನು ಮಾಡ್ತಾನೋ ಅದಷ್ಟೇ ಶ್ರೇಷ್ಠ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಸತ್ರ ನಾವೆಲ್ಲ ಹೂಳ್ತೇವೆ, ಮತ್ತೊಂದು ಸಮುದಾಯದವರು ಸುಡ್ತಾರ, ಹೂಳೋದು ಸುಡೋದು ಎರಡು ಕ್ರಮ ಗೊತ್ತಷ್ಟೇ. ಯಾಕೆ ಹೂಳ್ತಾರ, ಯಾಕೆ ಸುಡ್ತಾರ ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಾವು ಭಾಳ ಅಭಿಮಾನದಿಂದ ನಮಗೆ ಹೂಳ್ತಾರ, ನಮ್ಮ ಹೊಲದಾಗೆ ಹೂಳ್ತಾರ, ನಮ್ಮ ಮನೆಗೆ ಹೂಳ್ತಾರ, ಮತ್ತೇನೋ ಅಭಿಮಾನದಿಂದ ಅಲ್ಲವೇ ಅಲ್ಲ, ಅಭಿಮಾನದಿಂದ ಅಲ್ಲವೇ ಅಲ್ಲ. ಕಾಗಿ ಸತ್ತತ್ತು ಅಂದ್ರೆ ಹುಳ ತಿಂತಾವ, ನಾಯಿ ಸತ್ರು ಹುಳ ತಿಂತಾವ, ಮತ್ತೇನೋ ಸತ್ರು ಹುಳ ತಿಂತಾವ, ಮತ್ತೇನೋ ಸತ್ರ ಮತ್ತೇನೋ ತಿಂತದ, ನಾಯಿ ನರಿ ಏನಾರ ತಿಂತಾವ ಯಾರ ಸತ್ತರ. ಆದ್ರೆ ಮನುಷ್ಯ ಸತ್ತರ ಯಾವ ಜೀವ ತಿಂತದ ಅದು ಹುಚ್ಚಾಗ್ತದ. ಮನುಷ್ಯ ಸತ್ತ ಅಂದರೆ ಹೂಳೋದು ಸುಡೋದು ಯಾಕಂದ್ರೆ ಇನ್ನೊಂದು ಜೀವಕ್ಕೆ ಹಾನಿ ಮಾಡಬಾರ್ದು ಅಂತಕ್ಕಂಥದ್ದದ ವಿನಃ ಬೇರೆ ಉದ್ದೇಶ ಅಲ್ಲ. ಅಂದ್ರೆ ಮತ್ತೊಂದು ಜೀವದಕ್ಕಿಂತಲೂ ಮನುಷ್ಯ ಶ್ರೇಷ್ಠ ಅಂತಿದ್ದಾನೆ. ಯಾವಾಗ ಅಂದ್ರೆ ಬದುಕಿದ್ದಂಥ ಸಂದರ್ಭಕ್ಕೆ ಯಾವುದು ಸರಿ ಯಾವುದು ತಪ್ಪು ಅಂತ ನಡ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಮಾತ್ರವ ಸತ್ಯ, ಇಲ್ಲ ಅಂದ್ರೆ ಇಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಬದುಕಿದ್ದಂತಹ ಸಂದರ್ಭಕ್ಕೆ ನಾವು ಬದುಕನ್ನು ಬದಲಾಯಿಸ್ತಕ್ಕಂತಹ ಒಂದು ತತ್ವನೇ ಬಸವ ತತ್ವ ಅಂತಕ್ಕಂಥದ್ದು. ನಮ್ಮಲ್ಲಿ ಏನು ಭೌತಿಕ ಬೆಳವಣಿಗೆಗಳು ವ್ಯಕ್ತಿ ವಿಕಾಸ ಅಂತಕ್ಕಂಥಲ್ಲ, ಅವ್ರು ದೊಡ್ಡವರು ಕೋಟ್ಯಾಧಿಪತಿಗಳು ಮತ್ತೇನೋ ಅಲ್ಲ. ಇವತ್ತು ಗಾಂಧಿ ಮತ್ತು ಬಿರ್ಲಾ ಇಟ್ಕೊಂಡು ನೋಡಿದಾಗ ನಾನು ಯಾವುದೇ ವ್ಯಕ್ತಿ ಕೇಂದ್ರಿತವಾಗಿ ಈ ಮಾತನ್ನು ಹೇಳ್ತಾ ಇಲ್ಲ. ಒಳ್ಳೆಯವರು ಮತ್ತು ದೊಡ್ಡವರು ಅಂತಕ್ಕಂಥ ಮಾತುಗಳು ಬರ್ತವೆ, ಒಳ್ಳೆಯವರು ಮತ್ತು ದೊಡ್ಡವರು ಅಂತಕ್ಕಂಥ ಮಾತುಗಳಿರ್ತವೆ. ಹೀಗೆ ನಾವು ದೊಡ್ಡವರಾಗೋದ್ರ ಬದಲಾಗಿ ಒಳ್ಳೆಯವರಾಗಿ ಬದುಕಬೇಕು ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ಅದೇ ಸತ್ಯದ ನಿಲುವು ಅಂತಕ್ಕಂಥದ್ದು. ಇವತ್ತು ಭಾರತದ ಚರಿತ್ರೆ ಒಳಗೆ 5,000 ವರ್ಷಗಳ ಚರಿತ್ರೆ ಒಳಗೆ 4 ವೇದಗಳು ಆಗಿ ಹೋಗಿವೆ, 18 ಪುರಾಣಗಳು, ಆಗಮ, ಶ್ರುತಿ ಇವೆಲ್ಲವೂ ಕೂಡ ಇವೆ. ಅಲ್ಲೆಲ್ಲಿನೂ ಸಮಾನತೆ ಅನ್ನೋದಿಲ್ಲ, ಅಲ್ಲೆಲ್ಲಿನೂ ನ್ಯಾಯ ಅಂತಕ್ಕಂಥದ್ದಿಲ್ಲ. ನ್ಯಾಯ ಅಂದರೆ ಸಾಮಾಜಿಕ ನ್ಯಾಯ, ಅಲ್ಲೆಲ್ಲಿನೂ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದಿಲ್ಲ. ಬದಲಾಗಿ ಶೋಷಣೆ ಅಂತಕ್ಕಂಥದ್ದೇ, ಅಸ್ಪೃಶ್ಯತೆ ಇದೆ, ಮೇಲೂ ಕೀಳು ಅಂತಕ್ಕಂಥದ್ದಿದೆ. ಆದರೆ 12ನೇ ಶತಮಾನಕ್ಕೆ ನಾವು ಬಂದು ನಿಂತೇವೆ ಅಂತಂದರೆ ಸರ್ವಸಮ್ಮತೆ ಅಂತಕ್ಕಂಥ ನಮಗೆ ಇಲ್ಲಿ ಕಾಣಿಸ್ಕೊಳ್ತದೆ. ಬಸವಣ್ಣನವರು ನಮಗೆ ಯಾಕೆ ದೊಡ್ಡವರಾಗಿ ಕಾಣಿಸ್ತಾರ ಅಂತಂದ್ರೆ, ನಾನು ನನ್ನ ಪರಿಚಯವನ್ನು ಹೇಳ್ಕೋಬೇಕಾದ್ರೆ ಹಿಂಗೆ ಮೇಲ್ ಸ್ತರದಲ್ಲಿ ಹೇಳ್ಕೊತೀನಿ. ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವರು ಇವರು MLA MP ಅಧಿಕಾರಿಗಳು, IAS KS ಆಫೀಸರ್ಸ್ಗಳು, ಹಿಂಗೆ ನನ್ನನ್ನು ನಾನು ಮೇಲ್ ಸ್ತರದಲ್ಲೂ ಗುರುತಿಸ್ಕೊಳ್ತೀನಿ. ಅದು ಅಲ್ಲ. ಯಾವಾಗ ಭೀ ನಾವು ಸಾಧನೆ ಮಾಡಬೇಕಾದ್ರೆ ಸಣ್ಣವರಿಗೆ ನೋಡಬೇಕು, ಸಾಧನೆ ಮಾಡಬೇಕಾದ್ರೆ ದೊಡ್ಡವರು ನೋಡಬೇಕು, ಜೀವನ ಮಾಡಬೇಕಾದ್ರೆ ಸಣ್ಣವರಿಗೆ ನೋಡಬೇಕು. ಬಸವಣ್ಣನವರು ಜೀವನವನ್ನು ಕ್ರಮವನ್ನು ಕಲಿಸ್ಕೊಡ್ತಾರೆ. ಏನು ಕಲಿಸ್ಕೊಟ್ರು ಅಂದರೆ, ನಮ್ಮನ್ನು ಹಿಂಗೆ ಮೇಲ ಸ್ತರದಲ್ಲಿ ತನ್ನನ್ನು ಗುರುತಿಸ್ಕೊಳ್ಳಿಲ್ಲ, ಬದಲಾಗಿ ತನ್ನನ್ನು ಕೆಳ ಸ್ತರದಲ್ಲಿ ಗುರುತಿಸ್ಕೊಳ್ತಾರೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಅಂದರೆ ತನ್ನನ್ನು ತಾನು ಅಪವರ್ಗೀಕರಣಗೊಳಿಸ್ಕೊಳ್ಳೋದಿದೆಯಲ್ಲ, ಅವ್ರದ್ದು ನಿಲುವು ಏನು ಅಂತಂದರೆ, ಅವರು ಇಡೀ ಅನುಭವ ಮಂಟಪದಲ್ಲಿ ಕುಂತಹ ಸಂದರ್ಭಕ್ಕೆ ಅವ್ರು ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ಒಂದು ಸಲ ಎಲ್ಲರಿಗೆ ಬಸವಣ್ಣಿಗೆ ಇಷ್ಟ ಅಹಂಕಾರ ಬಂತ, ಬಸವಣ್ಣ ಒಬ್ಬನೇ ಭಕ್ತ ಇದ್ದ ಅಂತ ಹೇಳತ್ತಾನ ಅಂತ. ಆದರೆ ಮರುಕ್ಷಣದಲ್ಲಿ ಹೇಳ್ತಾರೆ, ಜಗದ ಜೀವರುಗಳೆಲ್ಲ ಜಂಗಮರು, ನಾನೊಬ್ಬನೇ ಭಕ್ತ, ನೀವೆಲ್ಲರೂ ಜಂಗಮ ಸಾಕ್ಷಿಯಾಗಿರ್ತಕ್ಕಂಥವ್ರು, ನಾನು ಮಾತ್ರ ನಿಮ್ಮ ಕೆಳಗಿರ್ತಕ್ಕಂಥವನು. ಅದಕ್ಕೆ ಯಾವಾಗಲೂ ನಾವು ಕೆಳಗಿದ್ದೆವು ಅಂತಂದರೆ ನಮಗೆ ಬೇಕಾದದ್ದು ಸಿಗ್ತದ, ಮ್ಯಾಲಿದ್ರೆ ಬೇಕಾದ ಸಿಗೋದಿಲ್ಲ. ಅಮೃತ ಸಮಾನವಾಗಿರ್ತಕ್ಕಂಥ ಹಾಲನ್ನು ಬೇಕು ಅಂತಂದರೆ ನಾವೇ ಖರೀದಿ ಮಾಡಿರ್ತಕ್ಕಂಥ ಆಕಳು ಎಮ್ಮೆ ಮ್ಯಾಲೆ ಕುಂತೇವೆ ಅಂದ್ರೆ ಹಾಲು ಸಿಗೋದಿಲ್ಲ, ನಮಗೆ ಕೆಳಗೆ ಕೂಡಬೇಕಾಗ್ತದೆ ನಾವು ಅದನ್ನು. ಇದು ನಾನು ಹೇಳ್ತಲ್ಲ, ಬಸವಣ್ಣವ್ರು ಹೇಳ್ತಾರೆ. ಅದು ವಚನ ನಂಗೆ ಪೂರ್ತಿ ನೆನಪಾಗ್ತಾ ಇಲ್ಲ, ಅದು ವಚನ ಪರ್ಟಿಕ್ಯುಲರ್ ಆಗಿ ಬಳಸ್ತಾರೆ. ನಾವು ಆಕಳು ಮ್ಯಾಲೆ ಕುಂತ್ರೆ ಹಾಲು ಸಿಗೋದಿಲ್ಲ, ಕೆಳಗೆ ಕುಂತ್ರೆ ಹಾಲು ಸಿಗ್ತದ ಅಂತಕ್ಕಂಥದ್ದನ್ನು. ಆ ಕಾರಣಕ್ಕೆ ಹೇಳ್ತಾರೆ, ಜಗವೆಲ್ಲ ಜಂಗಮ, ನಾನೊಬ್ಬ ಮಾತ್ರ ಭಕ್ತ ಅಂತಕ್ಕಂಥ ಮಾತನ್ನು. ಅದಕ್ಕೆ ಅವ್ರು ಹೇಳ್ತಕ್ಕಂಥ ಮಾತೇನು ಅಂತಂದರೆ, ಅವರು ತನ್ನನ್ನು ಅಪವರ್ಗೀಕರಣಗೊಳಿಸ್ತಕ್ಕಂತಹ ಬಹಳ ಮುಖ್ಯವಾಗಿರ್ತ ಅವರಲ್ಲಿರ್ತಕ್ಕಂಥ ನಾಯಕತ್ವ, ಸಹಚರ ಜೀವನ, ಪರಸ್ಪರ ಆತ್ಮಸಂಗಾತಿತನ, ಸಂಬಂಧಗಳನ್ನು ಒಪ್ಕೊಳ್ತಕ್ಕಂತಹ ರೀತಿ ಮೊದಲಾದಂಥವುಗಳಲ್ಲಿ ಇಡೀ ವಚನ ಸಾಹಿತ್ಯದಲ್ಲಿ ನನಗಂತೂ ಎಲ್ಲಿನೂ ಸುಮಾರು 25-30 ವರ್ಷಗಳ
ವಚನಗಳ ಜೊತೆ ಸಣ್ಣ ಒಡನಾಟ ಇದೆ. ಎಲ್ಲಿನೂ ಕೂಡ ತಮ್ಮ ತಂಗಿ ಅಂತನ್ನೋ ಪದಗಳೇ ನಮಗೆ ಕಾಣಿಸ್ಲಿಲ್ಲ. ಏನಿದ್ರು ಅಯ್ಯ, ಅಕ್ಕ, ಅಪ್ಪ ಅನ್ನುವ ಪದಗಳೇ ಸಿಗ್ತವೆ. ತನಗಿಂತ ಸಣ್ಣವಳಾಗಿರ್ತಕ್ಕಂತಹ ಮಹಾದೇವಿಯನ್ನ ಅಲ್ಲಮಪ್ರಭು ಅಕ್ಕ ಅಂತ ಕರೀತಕ್ಕಂಥದ್ದು ಇದೆಯಲ್ಲ, ಇದು ಶರಣ ಸಾಹಿತ್ಯದಲ್ಲಿ ಮಾತ್ರ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮಗೆ ಬೇರೆ ಕಡೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎದುರಿರ್ತಕ್ಕಂಥ ವ್ಯಕ್ತಿ ಯಾರೇ ಇರಲಿ, ಅವನನ್ನು ನಾವಿವತ್ತು ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಬಟ್ಟೆ ಮೂಲಕವಾಗಿ, ಕಾರಿನ ಮೂಲಕವಾಗಿ, ಮತ್ತೊಂದು ಭೌತಿಕ ವಸ್ತುಗಳ ಮೂಲಕವಾಗಿ ಅವರನ್ನು ಅಳಿತಕ್ಕಂಥದ್ದು ಇದೆಯಲ್ಲ, ಅವರಿಗೆ ಬಸವಣ್ಣವರು ಹೇಳ್ತಾರೆ, ಕುಲಕ್ಕಿ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳ್ತಾರೆ. ಆ ಕಾಲದ ಪ್ರಮುಖವಾಗಿರ್ತಕ್ಕಂಥ ಆಹಾರ ಅಂಬಲಿ ಅಂತಕ್ಕಂಥದ್ದು, ಬಡವರ ಪ್ರತಿನಿಧೀಕರಣ ಮಾಡ್ತಕ್ಕಂಥದ್ದು. ಸೊ ಸರಳವಾಗಿ ಬದುಕುವುದು ಅಂತಂದರೆ ಏನು ಅಂತ ಕೇಳಿದ್ರೆ, ಎಲ್ಲರೊಳಗೆ ಒಂದಾಗಿ ಬದುಕ್ತಕ್ಕಂತಹ ನಿಲುವುಗಳಂತಕ್ಕಂಥವು ಏನಿಲ್ಲವ ಅವುಗಳನ್ನು ಕುರಿತು ಅವರು ಹೇಳ್ತಕ್ಕಂಥದ್ದು. ವೇದ ಸತ್ಯವಲ್ಲ, ಬದುಕಿನ ಸಾರ್ಥಕತೆ ಸತ್ಯ ಅಂತ ವಚನಕಾರ ಹೇಳ್ತಾರೆ. ವೇದ, ಆಗಮ, ಉಪನಿಷತ್ತು ಈ ಸಮಾಜನ ವರ್ಗೀಕರಣವಾಗಿ ಇಡ್ತಕ್ಕಂಥದ್ದೆಲ್ಲ ಪಿರಾಮಿಡ್ ಕಟ್ಟಿರ್ತಕ್ಕಂಥ. ಪಿರಾಮಿಡ್ ಗೊತ್ತಾಗ್ತಲ್ಲ ನಮಗೆ, ಮೇಲೆ ತುದಿ ಹಿಂಗೆ ಕೆಳಗೆ ಬಂದು ಹಿಂಗೆ ವಿಕಾಸ ಆಗ್ತಕ್ಕಂಥದ್ದು. ಅಂದ್ರೆ ಅದೇನಂದ್ರು ಶ್ರೀಮಂತ, ಮತ್ತೆ ಮಧ್ಯಮ, ಮತ್ತೆ ಬಡವ. ವಚನಕಾರರ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಆದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥದ್ದು. ಇಲ್ಲಿ ಆ ಥರದ ಭೇದ ಭಾವಗಳಂತಕ್ಕಂಥವು ಇಲ್ಲ ಅಂತಕ್ಕಂತಹ ಮಾತನ್ನೇ ಅಲ್ಲಿ ಹೇಳ್ತದೆ. ಹೀಗಾಗಿ ನೆಲನಾಳದ ಹೆಣದಿಂದಿರುವ ಒಂದು ಅಡಕೆಗೆ ಕೊಂಬೂರಿಲ್ಲ ಅಂತ ಅನ್ನೋದಿದೆಯಲ್ಲ, ಸತ್ತ ಮೇಲೆ ಮನುಷ್ಯ ಒಯ್ಯತಕ್ಕಂಥದ್ದು ಹೌದು ಅಲ್ಲ ಅಂತಕ್ಕಂತಹ ನಿಲುವಿದೆಯಲ್ಲ, ಇದನ್ನು ಬಸವಣ್ಣನವರು ಬಹಳ ಸ್ಪಷ್ಟವಾದಂತಹ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ನಮ್ಮ ಬಸವಣ್ಣನವರು ವೇದದೊಳಗಿನ ಹುಸಿಯ ಭೇದವನ್ನೇ ಬಿಚ್ಚಿಟ್ಟು ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣನವರು ಅಂತಕ್ಕಂಥ ಮಾತನ್ನು ಜನಪದರು ಕೂಡ ಹೇಳ್ತಾರೆ. ವಾದವೇ ನಡೆದು ವೇದವೇ ಸೋತು ಭೇದ ಬೇಡೆಂದ ಬಸವಣ್ಣ ಸಾರೋದಕ್ಕೆ ಹೋದಲ್ಲೆಲ್ಲ ಹೊಸಮತ ಅಂತಕ್ಕಂಥದ್ದನ್ನು ಜನಪದರು ಹೇಳ್ತಕ್ಕಂತಹ ನಿಲುವೇನಿದೆಯಲ್ಲ, ನಿಜವಾಗಿಯೂ ಕೂಡ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ರೀತಿ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಈ ಹಿನ್ನೆಲೆ ಒಳಗೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪರಸ್ಪರ ಒಂದು ಆತ್ಮೀಯತೆ, ಒಡನಾಟ. ಇಲ್ಲಿದ್ದರೆ ನಿಜವಾಗಿ ಇದು 12ನೇ ಶತಮಾನದ ಹನುಮಂಟಪ ಬೇರೆ ಅಲ್ಲ, ಮತ್ತು ಈಗ ತಾವೆಲ್ಲ ಸೇರಿರ್ತಕ್ಕಂಥದ್ದು ಬೇರೆ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅನುಭವ ಮಂಟಪ ಅಂದರೆ ನಾನು ಅನುಭವ ಮಂಟಪದ ಮೇಲೆ ಒಂದಿಷ್ಟು ಕೆಲಸವನ್ನು ಮಾಡೀನಿ. ಕನ್ನಡ ಸಾಹಿತ್ಯದಿಂದ ನನ್ನದೊಂದು ಪುಸ್ತಕ ಕೂಡ ಪಬ್ಲಿಷ್ ಆಗಿರ್ತಕ್ಕಂಥದ್ದು, ಮೊದಲ ಚಾಪ್ಟರ್ ಮತ್ತು ಕೊನೆಯ ಚಾಪ್ಟರು. ಹಾಗಾಗಿ ಅದಕ್ಕೆ ನನಗೆ ಒಂದು ಒಡನಾಟ ಅಂತ ನನಗೆ ಯಾವುದು ಅನುಭವ ಮಂಟಪದ ಜೊತೆ. ಅನುಭವ ಮಂಟಪ ಅಂತಕ್ಕಂಥ ನನ್ನ ದೃಷ್ಟಿಯಲ್ಲಿ 12ನೇ ಶತಮಾನಕ್ಕೆ ದೊಡ್ಡ ಬಿಲ್ಡಿಂಗ್ ಅಂತಕ್ಕಂಥದ್ದು ಇದ್ದಿರಲಿಲ್ಲ ನನ್ನ ಪ್ರಕಾರ. ಅದು ಯಾರಿಗೇನು ಅನಿಸಿದೋ ಗೊತ್ತಿಲ್ಲ, ಬೇರೆ ಸಂಸ್ಥೆಗಳು ಏನಿಲ್ಲ. ಎಲ್ಲಿ ಸೇರ್ತಿದ್ರು, ಎಲ್ಲಿ ಪರಸ್ಪರ ವಿಚಾರ ಮಂಥನ ಮಾಡ್ತಿದ್ರು, ಎಲ್ಲಿ ಚರ್ಚೆ ಮಾಡ್ತಿದ್ರು, ಅದೇ ಅನುಭವ ಮಂಟಪ ಅಂತಕ್ಕಂಥದ್ದು. ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳಗಳು. ಬಸವಣ್ಣನ ಮನೆ ದೊಡ್ಡದಿದ್ದಿರಬೇಕು, ಬಸವಣ್ಣನವರ ಮನೆ ದೊಡ್ಡದಿದ್ದಿರಬೇಕು, ಅದೇ ಮಹಾಮನೆ ಆಗಿರಬೇಕು, ಅಲ್ಲೇ ಚರ್ಚೆ ಆಗಿರಬೇಕು. ಅದು ಬಿಟ್ಟು ಬೇರೆ ಕಡೆಯೂ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದೊಂದು ಚಾರಿತ್ರಿಕ ಗತಿತಾರ್ಕಿಕ ಪ್ರಜ್ಞೆ ಅಂತ ಕರೀತಾರಲ್ಲ, ಹಾಗಾಗಿ 12ನೇ ಶತಮಾನದ ಇವತ್ತು ನಾವಿಲ್ಲಿ ಹೇಳ್ತಾ ಇದ್ದೇವೆ ಏನು ಅಂತಂದರೆ, ಸುಮಾರು 657ನೇ ಒಂದು ಬಸವಜ್ಯೋತಿ ಕಾರ್ಯಕ್ರಮ ಅಂತ ಅನ್ನೋದು, ಇದು 12ನೇ ಶತಮಾನದ ಅನುಭವ ಮಂಟಪ ಅಂತ ಅನ್ನೋದೇನಿತ್ತು ಅದರ ಮುಂದುವರಿಕೆ ಆಗಿರ್ತಕ್ಕಂಥ ಭಾಗ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಇದು ಅನುಭವ ಮಂಟಪದ ಪ್ರತಿರೂಪ ಅಂತಕ್ಕಂತಹ ರೀತಿಯಲ್ಲಿ ಕೂಡ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಅಂತಕ್ಕಂಥದ್ದೇ ಅಲ್ಲ, ಸದ್ಗುಣಗಳನ್ನು ಬಿತ್ತಿ ಬೆಳೆಯದೇ ಹೋದಿರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೇನು, ಒಳ್ಳೆಯ ಗುಣಗಳಿರಬೇಕು ನಮ್ಮಲ್ಲಿ ಅಂತ. ಒಳ್ಳೆಯ ಗುಣಗಳು ಯಾವುವು ಅಂತಕ್ಕಂಥ ನಾನು ನಿಮಗೆ ಹೇಳ್ತಕ್ಕಂಥ ಅಗತ್ಯತೆ ಇಲ್ಲ. ಇಲ್ಲಿ ಬಂದು ಸೇರಿದೇವು ನಾವು ಅಂತಂದ್ರೆ ನಾವೆಲ್ಲರೂ ಒಳ್ಳೆಯ ಗುಣ ಹೊಂದಿರತಕ್ಕಂಥವ್ರು ಇದ್ದೇವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಿಕೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು. ಅದೇ ರೀತಿಯಲ್ಲಿ ಒಳ್ಳೆಯ ಗುಣಗಳಂತಕ್ಕಂಥ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ನಾನು ಎಷ್ಟೊತ್ತು ಮಾತಾಡ್ಬೋದು? 9-10 ಹಾಗಾಗಿ ಮತ್ತೊಂದು ಸಲ ಯಾವಾಗಾದರೂ ಅವಕಾಶ ಸಿಕ್ಕಂಥ ಸಂದರ್ಭಕ್ಕೆ ನಾನು ಅದು ಕಳೆಬೇಡ ಕೊಲಬೇಡ ವಚನವನ್ನು ವಿಸ್ತರಣೆ ಮಾಡ್ತೀನಿ. ಕಾಯಕಕ್ಕೆ ಭಾಳ ಮಹತ್ವ ಕೊಟ್ಟಿದ್ರು, ದಾಸೋಹಕ್ಕೆ ಮಹತ್ವ ಕೊಟ್ಟಿದ್ರು. ಆಮೇಲೆ ಶರಣರಲ್ಲಿ ಒಂದು ಭಾಳ ಮುಖ್ಯವಾಗಿರ್ತಕ್ಕಂತಹ ಪರಿಕಲ್ಪನೆ ಏನು ಅಂತಂದರೆ, ಶರಣಸತಿ ಲಿಂಗಪತಿ ಅಂತಕ್ಕಂತಹ ಪರಿಕಲ್ಪನೆ ಅಂತಕ್ಕಂಥ ಏನಿದೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ.
ಶರಣಸತಿ ಲಿಂಗಪತಿ ಅಂದರೆ ಶರಣ ಸತಿ ಅಂದರೆ ಯಾರು ಶರಣರಿರ್ತಾರೆ ಅವರೆಲ್ಲ ಸತಿ ಭಾವದಿಂದ ಇರ್ತಕ್ಕಂಥದ್ದು. ಲಿಂಗಪತಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಲಿಂಗ ಎರಡು ಕಾನ್ಸೆಪ್ಟ್ ಭಾಳ ಪ್ರಮುಖವಾಗಿರ್ತಕ್ಕಂಥವು ವಚನ ಸಾಹಿತ್ಯದಲ್ಲಿ, ಬಸವ ತತ್ವದಲ್ಲಿ. ಒಂದು ಲಿಂಗಾಂಗ ಸಾಮರಸ್ಯ ಅಂತಂದು ನಿಮಗೆಲ್ಲ ಗೊತ್ತಿದೆ. ಭಕ್ತ, ಮಹೇಶೆ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥ. ಏನದು ಐಕ್ಯ ಅಂತಂದರೆ ಲಿಂಗಾಂಗ ಸಾಮರಸ್ಯ ಅಂತಕ್ಕಂಥದ್ದು, ಐಕ್ಯ ಸ್ಥಿತಿ ಅಂತಕ್ಕಂಥದ್ದು. ಐಕ್ಯ ಸ್ಥಿತಿ ಅಂದರೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆಗಳು. ಐಕ್ಯ ಅಂದರೆ ಸಾಯೋದು ಲಿಂಗೈಕ್ಯ ಅಂತಕ್ಕಂಥದ್ದು. ಅದಲ್ಲ. ಮೆಲ್ಲನೆ ಭಕ್ತನಾಗು, ನಿಧಾನಕ್ಕೆ ಭಕ್ತನಾಗಬೇಕು. ಭಕ್ತ ಅಂದರೆ ಏನು? ಭವಿತನ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಅರ್ಥ. ಮನುಷ್ಯರಲ್ಲಿ ಎರಡು ವರ್ಗಗಳಿರ್ತಾವೆ, ಒಂದು ಭಕ್ತ, ಇನ್ನೊಂದು ಭವಿ ಅಂತಕ್ಕಂಥದ್ದು. ಭವಿ ಅಂದರೆ ಏನು ಅಂತಂದರೆ ಮನುಷ್ಯ ಇದ್ದಂಗೆ ಇರೋದು. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂದರೆ ಮನುಷ್ಯ ಪ್ರಾಣಿಯಾಗಿರ್ತಕ್ಕಂಥದ್ದು. ಈ ಮನುಷ್ಯ ಪ್ರಾಣಿ ಅಂತನ್ನೋದು ಮಾನವನಾಗಬೇಕು, ಮಹಾಮಾನವನಾಗಬೇಕು, ದೇವಮಾನವನಾಗಬೇಕು, ಇಷ್ಟೆಲ್ಲ ಮಾತಾಡ್ತೇವಲ್ಲ. ಹಂಗೆ ಏನು ಅಂತ ಕೇಳಿದ್ರೆ, ಒಂದು ಕಾಳು ಇರ್ತದಲ್ಲ, ಒಂದು ಕಾಳು, ಯಾವುದೇ ಕಾಳು ಇರ್ತದಲ್ಲ, ಒಂದು ಸೀಡ್ಸ್ ಕಾಳು. ಆ ಕಾಳನ್ನು ನೀವು ಇಲ್ಲಿಟ್ರಿ ಅಂತಂದರೆ ವಾರ, ತಿಂಗಳು, ವರ್ಷ ಹಾಗೆ ಇರ್ತದದು. ಏನಾಗಲ್ಲ. ಅದಕ್ಕೆ ಸ್ವಲ್ಪ ಕಲರ್ ಶೇಡ್ ಆಗ್ಬೋದು, ಸ್ವಲ್ಪ ಪೌಡರ್ ಆಗ್ಬೋದು, ನೋಡ್ಲಿಕ್ಕೆ ಹಾಗೆ ಕಾಣಿಸ್ತದೆ, ಏನೂ ಚೇಂಜ್ ಆಗೋದಿಲ್ಲ. ಅದೇ ಕಾಳನ್ನು ಅಕಸ್ಮಾತ್ತಾಗಿ ನೀವು ಭೂಮಿಗೆ ಬಿತ್ತಿದ್ರಿ ಅಂತಂದು ಇಟ್ಕೊಡ್ರಿ. ಭೂಮಿ ಬಿತ್ತಿದಾಗ ಕೃಷಿ ಮೂಲದಿಂದ ಬಂದವರಿಗೆಲ್ಲ ಗೊತ್ತಾಗ್ತದೆ. ಭೂಮಿ ಬಿತ್ತಿದಾಗ ಅದ್ರ ಮ್ಯಾಲೊಂದು ಕವಚ ಇರ್ತದಲ್ಲ, ಕವಚ ಇರಲಾರ್ದೆ ಯಾವುದೂ ಬೆಳೆ ಆಗಲ್ಲ. ಬೆಳೆ ಆಗೋದು ಬೇರೆ, ಅದು ಬ್ಯಾಳಿ ಅಂತ ಕರಿತೀವಿ. ಬೆಳೆ ಆಗದೇ ಇರ್ತಕ್ಕಂಥದ್ದು. ದ್ವಿದಳ ಧಾನ್ಯ ಒಡೆದೆ ಅಂದರೆ ಅಡ್ಡ ಆಯ್ತದ, ಅದು ಬೆಳೆ ಆಗೋದಿಲ್ಲ. ಕಡ್ಡಿ, ಹೆಸರು, ಉದ್ದು ಮೊದಲಾದಂಥವೆಲ್ಲ. ಯಾವುದೇ ಕಾಳು ಭೂಮಿ ಬಿಟ್ಟಾಗ ಅದೇನಾಗ್ತದೆ, ಮ್ಯಾಲೊಂದು ಕವರ್ ಇರ್ತದಲ್ಲ, ಕವರ್ ನಾಶ ಆಗ್ತದೆ, ಕೊಳತು ಹೋಗ್ತದೆ. ಅದು ಎಲ್ಲಿ ತನ ಕವರ್ ಕೊಳೆಯಲ್ಲ, ಮ್ಯಾಲಿನ ಕವಚ ಕೊಳೆಯಲ್ಲ, ಅಲ್ಲಿ ತನ ಅದು ಮೊಳಕೆ ಹೊಡೆಯೋದಿಲ್ಲ, ಟಿಶ್ಯಲ್ ಹೊಡೆಯೋದಿಲ್ಲ. ಅದು ಟಿಶ್ಯಲ್ ಹೊಡೀತು ಅಂತಂದರೆ ಏನಾಗ್ತದೆ, ನಿಧಾನಕ್ಕೆ ಚಿಗುರ್ತದ, ಬೆಳೀತದ. ಬೆಳೆದ ಮೇಲೆ ಏನಾಗ್ತದ ಅಂತಂದರೆ ಹೂವು ಆಗ್ತದ, ಪೀಚ್ ಆಗ್ತದ, ಕಾಯಿ ಆಗ್ತದ, ಹಾಗೇನು ಮತ್ತೆ ಹಣ್ಣಾಗ್ತದ, ಮತ್ತೆ ಬೀಜ ಆಗ್ತದೆ. ನಮ್ಮಲ್ಲೆಲ್ಲ ಜೋಳದ ತೆನೆಗಳು ಬಂಕಡಿ ತೆನೆಗಳು ಅಂತ ಕರಿತಿದೆ. ಹಿಂಗೆ ಬಂಕಡಿ ತೆನೆಗಳು ಅಂದರೆ ಜೋಳ ಹಿಂಗೆ ವಾಲೋದು ಅಂತ ಅರ್ಥ. ಜೋಳ ಅದಂಗೆ ವಾಲ್ತು ಅಂದರೆ ತೆನೆ ಕಾಳ ದಪ್ಪವ ಅಂತ ಅರ್ಥ. ಅದು ಮಾತ್ರ ವಾಲ್ತದಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಭಾಳ ಕಾಳು ದಪ್ಪಿತ್ತು ಅಂದರೆ ಬಾಗ್ತದ, ಇಲ್ಲ ಅಂದರೆ ಕಡಿಯಾಗಿರ್ತದೆ ಅಷ್ಟೇ. ಬಾಗಿದ ತೆನೆಗಳು ಏನು ಮಾಡ್ತಿದ್ರು ಹಿಂದೆ, ಈಗೆಲ್ಲ ರಾಶಿ ಮಷಿನ್ ಬಂದವು, ಅವೆಲ್ಲ ಬೇರೆ ಸಂಗತಿಗಳು. ಬಾಗಿದ ತೆನೆಗಳು ಏನು ಮಾಡ್ತಿದ್ವು ನಾವು, ಅವುಗಳನ್ನು ಸಪ್ರೇಟ್ ಕಟ್ ಮಾಡಿ ಬಾಜಿಗೆ ಇಟ್ಟು ಅದನ್ನು ಮತ್ತೆ ಬೀಜಕ್ಕೆ ಬಳಸ್ತಿದ್ದೆವು. ಅದರಲ್ಲಿ ಮತ್ತೊಂದು ಬೀಜ ಆಗ್ತಿತ್ತು, ಸೇಮ್ ಪ್ರೊಸೆಸ್, ಮತ್ತೊಂದು ಬೀಜ ಆಗ್ತಿತ್ತು. ಜೋಳ ಬೆಳೆಸಿದಾಗ ಸಣ್ಣ ಏನು ದಂಟುಗಳು ಇರ್ತಾವೆ ತೆಗೆದು ಬಿಸಾಕ್ತಾರೆ. ಬಿಸಾಕಿದ ಮೇಲೆ ಅದು ಒಂದು ಬೆಳೀತದ, ಕೆಲವೊಂದು ಮೊದಲೇ ಡ್ರಾಪ್ಔಟ್ ಆಗ್ತಾವೆ. ಆಮೇಲೆ ಅದು ಬೆಳೆದಿದ್ದ ಸಂದರ್ಭಕ್ಕೆ ಅಲ್ಲಿ ಕಾಡಿಗೆ ತೆನೆಗಳಾಗ್ತಾವೆ. ಕಾಡಿಗೆ ತೆನೆಗಳಾದಾಗ ರೈತ ಏನು ಮಾಡ್ತಾನೆ, ಮ್ಯಾಲ ತೆನಿವಲ್ಲಿ ಒಂದು ಹಿಡ್ತಾನೆ, ಕಾಡಿಗೆ ಆಗಿದ್ದಕ್ಕೆ ಕೆಳಗೆ ಹಿಡಿದು ಅದನ್ನು ಕಿತ್ತಿ ಅನಾಮತ್ ತಂದು ಕಟ್ಟಿಗೆ ತಂದು ಬಿಡ್ತಾನೆ. ಯಾಕಂದ್ರೆ ಅದು ಮತ್ತೊಂದಕ್ಕೆ ಸೋಂಕು ಅಂದರೆ ಅದು ಭೀ ಹಾಗೆ ಆಗ್ತದ ಅಂತಕ್ಕಂಥದ್ದು. ಅದಾದಮೇಲೆ ಫಲವತ್ತತೆ ಆಗ್ತದ, ಬೀಜ ಆಗ್ತದ. ಏನಿದು ಕಾನ್ಸೆಪ್ಟು? ಭವಿ ಮತ್ತು ಭಕ್ತ ಅಂದರೆ ಇಷ್ಟೇ. ಭಕ್ತನಾಗೋದು ಅಂತಂದರೆ ಬಂಕಡಿ ತೆನೆಯಾಗೋದು ಅಂತ ಅರ್ಥ. ಬಂಕಡಿ ತೆನೆ ಆಗೋದಕ್ಕೆ ಸಾವಿಲ್ಲ. ಯಾವುದು ಸಣ್ಣದೇ ಕಿತ್ತು ಹೋಗ್ತದೆ, ಜಲ್ದಿನೇ ಕಿತ್ತಿ ದನಕ್ಕೆ ಹಾಕ್ತಿ ಬಿಡ್ತೀವಿ, ಕಿಳ್ಳು ಅಂತ ತೆಗಿತೇವೆ. ಅದು ಹಂಗೆ ದೊಡ್ಡದಾದ್ಮೇಲೆ ರಾಶಿ ಮಾಡ್ತೇವೆ. ರಾಶಿ ಮಾಡಿದ ಮೇಲೆ ಬೀಸ್ಲಾಕ್ ಹೋಯ್ತೇವೆ, ರೊಟ್ಟಿ ಆಯ್ತದ, ಊಟ ಮಾಡ್ತೇವೆ. ಅದ್ರ ಆಯುಷ್ಯ ಅಷ್ಟೇ. ಯಾವುದು ಬಂಕಡಿ ತೆನೆ ಇರ್ತದ ಅದು ಬೀಜಕ್ಕೆ ಅಂತ ಆಗ್ತದ, ಮತ್ತೆ ಬೀಜ ಆಗ್ತದೆ. ಅದಕ್ಕೆ ನಮ್ಮಲ್ಲೆಲ್ಲ ಹೆಣ್ಮಕ್ಳು ಹೇಳ್ತಿರ್ತಾರೆ, ಏಕಕ್ಕೆ ಲಾಕ್ ಆಗಲಿ ಅಂತ ಕರೀತಾರೆ. ಏಕಕ್ಕೆ ಲಾಕ್ ಆಗೋದು ಅಂದ್ರೆ ಅದೇ ಭಕ್ತತನ ಅಂತನ್ನೋದು. ಅದಕ್ಕೆ ಸಾವು ಅಂತಕ್ಕಂಥದ್ದಿಲ್ಲ. ಅದು ನಿರಂತರವಾಗಿರ್ತಕ್ಕಂಥದ್ದು. ಒಂದು ಪ್ರಾಸೆಸ್. ಏನಂದರೆ ಅದು ಮತ್ತೊಬ್ಬರಿಗೆ ಉಪಕಾರಿ ಆಗ್ತಕ್ಕಂಥದ್ದು. ಯಾವುದು ಕಾಡ್ಗಿತೇನೆ ಅಂತ ಹೇಳೋದಲ್ಲ, ಸಮಾಜದಲ್ಲಿ ಕೆಟ್ಟ ಪ್ರವೃತ್ತಿ ಇರ್ತಕ್ಕಂಥದ್ದು. ಯಾವುದು ಜಲ್ದಿ ತೆಗೆದು ಬಿಡ್ತೇವಲ್ಲ, ಅದು ಬಾಲಿಶತನ ಇರ್ತಕ್ಕಂಥದ್ದು ತೆಗೆದು ಬಿಡ್ತಕ್ಕಂಥದ್ದು. ವ್ಯಕ್ತಿತ್ವ ವಿಕಾಸ ಅಂತಕ್ಕಂಥದ್ದು ಜೀವೋತ್ಪತ್ತಿಗೆ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಯಾರು? ಮನುಷ್ಯ ಜೀವನ ಅಂತಕ್ಕಂಥದ್ದು ನಮಗೆ ಇನ್ನೊಬ್ಬರಿಗೆ ಸಹಾಯಕ ಬರಬೇಕು. ಇದು ಶರೀರ ಅನ್ನೋದಿದೆಯಲ್ಲ, ಇದು ಇನ್ನೊಬ್ಬರಿಗೆ ಸಹಾಯಕ ಬರ್ತಕ್ಕಂಥದ್ದು ಅಂತಕ್ಕಂತಹ ನಿಟ್ಟಿನಲ್ಲಿ ಸಹಾಯಕ್ಕೆ ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮೆಲ್ಲನೆ ಭಕ್ತನಾಗ್ಬೋದು. ಭವಿತನ ಅಂದ್ರೇನು?
ಬೀಜ ಹಾಗೆ ಇರೋದು, ಅದು ಭವಿ. ಭಕ್ತ ಅಂದರೆ ಅದು ಬೆಳವಣಿಗೆ ಆಗ್ತಕ್ಕಂಥದ್ದು, ವಿಕಾಸ ಆಗ್ತಕ್ಕಂಥದ್ದು, ಇನ್ನೊಬ್ಬರಿಗೆ ನೆರವಾಗ್ತಕ್ಕಂಥದ್ದು. ಒಂದು ಹಂತದಲ್ಲಿ ದನಕ್ಕೆ ನೆರ ಆಯಿತು, ಇನ್ನೊಂದು ಹಂತದಲ್ಲಿ ಮನುಷ್ಯನಿಗೆ ನೆರ ಆಯಿತು, ಮತ್ತೊಂದು ಹಂತದಲ್ಲಿ ಮುಂದಿನ ಜನಾಂಗಕ್ಕೆ ನೆರವಾಗ್ತಕ್ಕಂತಹ ರೀತಿಯಲ್ಲಿ ನಾವು ಇಷ್ಟೇ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಮತ್ತವರು ಬಸವಣ್ಣನ ಇವತ್ತಿಗೂ 200 ವರ್ಷದ ಈಚೆಗೆ ಯಾಕೆ ನೆನೆಸ್ಕೊಳ್ತಾ ಇದ್ದೆವು, 800 ವರ್ಷ 900 ವರ್ಷದ ಈಚೆಗೆ ಯಾಕೆ ನೆನೆಸ್ಕೊಳ್ತಾ ಇದ್ದೆವು ಅಂತಂದರೆ, ಅವರು ತಮಗಾಗಿ ಬದುಕಿರ್ತಕ್ಕಂಥವ್ರಲ್ಲ, ಸಮಾಜಕ್ಕಾಗಿ ಬದುಕಿರ್ತಕ್ಕಂಥವ್ರು. ಯಾವ ವ್ಯಕ್ತಿ ಸಮಾಜಕ್ಕಾಗಿ ಬದುಕ್ತಾನ, ನಮ್ಮ ಅಜ್ಜನ ಹೆಸರು ನೆನಪದ, ಅಜ್ಜನ ಹೆಸರು ಯಾರಿಗ ನೆನಪದ ಏನು ಇರಲ್ಲ ನಮಗೆ. ಕೆಲವೊಬ್ಬರಿಗೆ ನೆನಪಿರ್ಬೋದು ಅಷ್ಟೇ, ಭಾಳ ಆಸಕ್ತಿಯಿಂದ ನೆನಪಿಟ್ಟವ್ರು ನೋಡಿ. ಅಜ್ಜನ ಹೆಸರು ಹೇಳ್ಬೋದು, ಅವ್ರ ಅಜ್ಜನ ಹೆಸರು ಹೇಳ್ರಿ ಅಂತಂದಾಗ ಮತ್ತೆ ನನ್ನ ಮೇಲೆ ಕ್ವಶನ್ ಮಾರ್ಕ್ ಅದ. ಯಾಕೆ ನೆನಪಿಡ್ಬೋದು? ಇವತ್ತು ನಾವು ಏನಾದರೂ ಅನುಭವಿಸ್ತಾ ಇದ್ದೇವೆ ಆಸ್ತಿ ಅಂತಂದರೆ ಅದು ಅವರೇ ಹಿಂದಿನವ್ರು ಮಾಡಿಟ್ಟಿದ್ದದ, ಅವರೇ ಮನೆ, ಅವ್ರದೇ ಹೊಲ, ಎಲ್ಲ ಸಂಪತ್ತು ನಮಗೆ ಕಂಟಿನ್ಯೂಷನ್ ಆಗಿ ಬಂದದ. ಹಂಚ್ಕೊಂಡು ಕಡಿಮೆ ಇದ್ದಿರ್ಬೇಕು. ಇವತ್ತು ಹಿಂದೆ 100 ಎಕರೆ ಇದ್ದಿದ್ದು ಇವತ್ತು 5 ಎಕರೆ ಬಂದಿರಬೇಕದು. ನಮಗೆ 5 ಎಕರೆ ಆದರೂ ಅದಾದಲ್ಲ ಅದ್ರದ್ದು. ಬಟ್ ಅವ್ರಿಗೆ ನಾವು ನೆನಪಿಸ್ತಾ ಇಲ್ಲ. ನಮಗೆ ಏನೇನೂ ನಮ್ಮ ಕುಟುಂಬಕ್ಕೆ ಏನೂ ಮಾಡಿಲ್ಲ. ಬುದ್ಧ ಮಾಡಿಲ್ಲ, ಬಸವಣ್ಣ ಮಾಡಿಲ್ಲ, ಅಂಬೇಡ್ಕರ್ ಮಾಡಿಲ್ಲ, ಗಾಂಧಿ ಮಾಡಿಲ್ಲ. ಅವ್ರ ಹೆಸರು ನೆನ್ಪಿಡ್ತೀವಿ ನಾವು, ಅವ್ರ ಚರಿತ್ರೆ ಗೊತ್ತದ. ಬಸವಣ್ಣನ ತಂದೆ ಹೆಸರು ಏನು ಅಂತ ಕೇಳಿದ್ರೆ ನಾವು ಪಟ್ನೆ ಮಾದರಸ ಅಂತ ಹೇಳ್ತೀವಿ. ತಾಯಿ ಹೆಸರು ಕೇಳಿದ್ರೆ ಮಾದರಾಂಬಿಕೆ ಅಂತ ಹೇಳ್ಬಿಡ್ತೇವೆ. ಆದರೆ ಅಜ್ಜನ ಹೆಸರು 3ನೇ ತಲೆಮಾರ 100 ವರ್ಷ ಕೆಳಗಿರ್ತಕ್ಕಂಥವ್ರು ಹೇಳಿದ್ರೆ ನಮ್ಗೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಹೇಳೋಕ್ಕಾಗೋದಿಲ್ಲ ಅಂತಂದರೆ ಅವ್ರು ನಮಗೆ ಮಾಡಿದವರ ಅದಕ್ಕೆ ನಮ್ಗೆ ಹೇಳೋಕ್ಕಾಗೋದಿಲ್ಲ, ಇವರು ಸಮಾಜಕ್ಕೆ ಮಾಡಿದವರ ಅದಕ್ಕೆ ಹೇಳೋಕ್ಕಾಗ್ತದೆ. ಬದುಕಿನ ಸತ್ಯ ಅಂದರೆ ಯಾವುದು? ಬದುಕಿನ ಸತ್ಯ ಅಂದರೆ ಯಾವುದು ಅಂತಂದರೆ ಪರಾರ್ಥ ಸೇವಂ ಇದ ಶರೀರಂ ಅಂತ ಕರೀತಾರೆ. ಇನ್ನೊಬ್ಬರಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದಲ್ಲಿ ಅದೇ ನಮ್ಮ ನಿಜವಾದಂತಹ ಒಂದು ಸತ್ಯದ ನಿಲುವು ಅಂತಕ್ಕಂತಹ ಮಾತು ಮತ್ತು ನಿಲುವು ಅಂತಕ್ಕಂಥದ್ದನ್ನು ಇಟ್ಕೊಂಡು ಬಸವಣ್ಣವರ ಆ ಸಂದರ್ಭಕ್ಕೆ ಹೇಳ್ತಾರೆ. ಹೀಗೆ ಈ ಭಕ್ತ ಸ್ಥಳ ಮಹೇಶನಾಗುವುದು, ಪ್ರಸಾದಿ ಆಗುವುದು, ಪ್ರಾಣಲಿಂಗಿ ಆಗುವುದು, ಶರಣನಾಗುವುದು, ಮತ್ತು ಐಕ್ಯನಾಗ್ತಕ್ಕಂಥದ್ದು. ಐಕ್ಯ ಅಂದರೆ ಏನು ಅಂತ ಕೇಳಿದ್ರೆ ನಾವೆಲ್ಲ ಹುಡುಗರಿಗೆಲ್ಲ ಗಿಮ್ಮಿಕ್ಕಾಗಿ ಹೇಳ್ತಿರ್ತೀನಿ ನಾನು. ಏನು ಅಂತಂದರೆ 2 ಪದಗಳವ. ಒಂದು ಇದು ಅಂಗ, ಇನ್ನೊಂದು ಲಿಂಗ. ಒಂದು ಜೀವ, ಇನ್ನೊಂದು ಶಿವ. ಯಾವುದು ಶಿವ? ಲಿಂಗ ಅನ್ನೋದು ಶಿವ, ಅಂಗ ಅನ್ನೋದು ಜೀವ. ಹೌದಾ? ಈ ಅಂಗ ಅನ್ನೋ ಪದ ಇದೆಯಲ್ಲ, ಅಂಗ ಅನ್ನೋ ಪದದೊಳಗೆ ಅಕಾರದೊಳಗೆ ಅಡ್ಡಗೆರೆ ಅದಲ್ಲ. ನಮ್ಮ ತೆಲುಗು ಮತ್ತು ಕನ್ನಡ ಸ್ವಲ್ಪ ಸಿಮಿಲರ್ಲಿ ಇರ್ತಕ್ಕಂಥ ಇರೋದ್ರಿಂದ ಈ ಮಾತನ್ನು ಇಲ್ಲಿ ಹೇಳ್ಬೋದು. ಅದನ್ನು ಈ ಅಂಗದ ಅಡ್ಡಗೆರೆ ಅದಲ್ಲ, ತೆಗೆದುಬಿಟ್ರೆ ಏನು ಉಳಿತದ? ಲಿಂಗ ಆಗಿಬಿಡ್ತದೆ ಅಷ್ಟೇ. ಮನುಷ್ಯ ಜೀವನದ ಅಡ್ಡಗೆರೆಗಳೇನವ? ಅಡ್ಡಗೆರೆ ಅಂದ್ರೆ ಅರಿಷಡ್ವರ್ಗ, ಸಪ್ತ ಮದಗಳು, ಅಷ್ಟಮದಗಳು, ಸಪ್ತ ವ್ಯಸನಗಳು, ಇವೆಲ್ಲ ತೆಗೆದುಬಿಟ್ಟೆವಂತಂದರೆ ಇದು ಅಂಗ ಹೋಗಿ ಏನಾಗ್ತದೆ? ಲಿಂಗ ಆಗ್ತದ. ಜೀವ ಹೋಗಿ ಶಿವನ ಆಗ್ತಾನೆ. ಅವನಿಗೆ ಯಾವುದೇ ರೀತಿಯ ಭೇದ ಭಾವ ಅಂತ ಅನ್ನೋದು ಏನೂ ಇರುವುದಿಲ್ಲ. ಭಕ್ತನಾಗೋದು ಅಂದರೆ ಒಂದು ಕಾಳಿನ ಕವಚವನ್ನು ನಾಶ ಮಾಡೋದು ಅಂತ ಅರ್ಥ. ಒಂದು ಕಾಳಿನ ಕವಚ ನಾಶ ಮಾಡೋದು ಅಂತಂದರೆ ಒಬ್ಬ ಪ್ರಾಣಿ ರೂಪದ ಮನುಷ್ಯನಾಗಿರ್ತಕ್ಕಂಥವನು, ನನಗೂ ಕೂಡ ಕೆಲವು ಕವಚಗಳವ. ಏನೇನು ಕವಚಗಳಂದರೆ ದೇಶ, ಭಾಷೆ, ಜಾತಿ, ವರ್ಗ, ವರ್ಣ ಇವೆಲ್ಲ ಅವ. ಇವೆಲ್ಲ ಕಿತ್ತಿ ಬಿಸಾಕ್ಬೇಕು. ನವಜಾತ ಶಿಶುವನ್ನ ಇಲ್ಲಿ ತಂದಿಟ್ಟೇವು ಅಂತಂದರೆ, ಹುಟ್ಟಿದ ಕೂಸಿಲ್ ತಂದೆ ಇಟ್ಟೇವಂದರೆ ಅದಕ್ಕೆ ಜನವಾರ ಇಲ್ಲ, ಶಿವದಾರ ಇಲ್ಲ, ನಾಮ ಇಲ್ಲ, ಮತ್ತೊಂದಿಲ್ಲ. ಯಾರು ಹೇಳ್ತಿರೋದು ಯಾವ ಜಾತಿ ಇದ್ದದಂತ? ಅದರದು ಕುವೆಂಪುರು ಅದಕ್ಕೆ ಹೇಳ್ತಾರೆ, ಹುಟ್ಟುತ್ತಲೇ ವಿಶ್ವಮಾನವ, ಬೆಳೆಯುತ್ತಲೇ ಅಲ್ಪಮಾನವ. ಭವಿತನದಿಂದ ಭಕ್ತನಾಗೋದು ಅಂದರೆ ಏನು ಅಂತಾರೆ, ನಮ್ಮ ಮ್ಯಾಲಿರ್ತಕ್ಕಂತಹ, ನಮ್ಮ ಸುತ್ತ ಇರ್ತಕ್ಕಂಥ ಗೋಡೆಗಳವಲ್ಲ ಅವು ನಾಶ ಮಾಡಿಬಿಡ್ಬೇಕು. ಇದು ಬಸವಣ್ಣನವರು ಹೇಳಿರ್ತಕ್ಕಂಥ ಸತ್ಯದ ನಿಲುವೇನು ಅಂತಂದರೆ, ನಾವು ಮನುಷ್ಯರಿದ್ದು ಮನುಷ್ಯರಂಗಿರರಿ, ಯಾರಿಗೂ ಮೇಲು ಕೀಳು ಅಂತಕ್ಕಂಥದ್ದು ಬೇಡ, ಎಲ್ಲರೂ ಕೆಲಸವನ್ನು ಮಾಡರಿ. ನಮಗೆ ಬಂದಂಥದ್ರಲ್ಲಿ ಏನು ಮಾಡರಿ ಅಂತ ಕೇಳಿದ್ರೆ, ಏನು ಮಾಡ್ರಿ ಅಂದರೆ ಎಲ್ಲರೂ ಹಂಚ್ಕೊಂಡು ತಿಂಬರಿ ಅಂತಕ್ಕಂಥದ್ದು. ದಾಸೋ ಅಂದ್ರೆ ಭಾಳ ದೊಡ್ಡ ಫಿಲಾಸಫಿ ಏನಲ್ಲ. 10 ರೂಪಾಯಿ ಬರ್ತಾವೆ ನನಗೆ, 8 ರೂಪಾಯಿ ನಮ್ಮ ಉಪಜೀವನಕ್ಕೆ ಸಾಕು, 2 ರೂಪಾಯಿ ಮತ್ತೊಬ್ಬರಿಗೆ ಮಾಡರಿ ಅಂತಕ್ಕಂಥದ್ದು. ಎಲ್ಲೆಲ್ಲಿ ಜಂಗಮ ಅನ್ನೋ ಪದ ಅದ, ಎಲ್ಲೆಲ್ಲಿ ದೇವರು ಅಂತ ಪದ ಅದ, ಎಲ್ಲೆಲ್ಲಿ ಲಿಂಗ ಅಂತ ಪದ ಅದ, ಅಲ್ಲೆಲ್ಲ ನೀವು ಒಂದು ಸಲ ಸಮಾಜ ಅಂತಿಟ್ಟು ನೋಡ್ರೆ ಸಾಕು, ಆ ವಚನದ ಅರ್ಥನೇ ಬೇರೆ ಆಗ್ಬಿಡ್ತದೆ ಅಷ್ಟೇ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಹಂಗಿರ್ಬೇಕು, ಕೊನೆಗೊಂದು ಸಾಲದ ಲಿಂಗವು ಮೆಚ್ಚಿ ಅವುದನಬೇಕು. ನಮ್ಮ ಮಾತುಗಳು ಹೆಂಗಿರಬೇಕು ಅಂತ ಕೇಳಿದ್ರೆ, ಲಿಂಗ ಮೆಚ್ಚಿ ಹೌದೌದು, ಲಿಂಗ ಇದ್ದಲ್ಲಿ ಸಮಾಜ ಅಂತ ಇಟ್ಕೊಂಡು ನೋಡ್ರೆ ಮುಗ್ದಾಯ್ತಲ್ಲ ಅಷ್ಟೆ.
ನಮ್ಮ ಮಾತುಗಳು ಸಮಾಜಕ್ಕೆ ಚಂದ ಮಾತಾಡ್ತಾರೆ, ತೂಕದ ಮಾತಾಡ್ತಾರೆ. ಮನುಷ್ಯನಿಗೆ ರೆಸ್ಪೆಕ್ಟ್ ಸಿಗೋದು ಯಾವುದ್ರ ಮೂಲಕ ಅಂದರೆ ನಮ್ಮ ಒಳಗಿನ ಗುಣದಿಂದ, ಹೊರಗಿನ ಗುಣದಿಂದಲ್ಲ. ಹೊರಗಿನ ಗುಣದಿಂದ ಎದುರು ರೆಸ್ಪೆಕ್ಟ್ ಕೊಡ್ಬೋದು, ಹಿಂದೆ ಮಾತಾಡ್ಬೋದು ಅಷ್ಟೇ. ಬಟ್ ಒಳಗಿನ ಗುಣದಿಂದ ಹಿಂದೂ ಅಷ್ಟೇ ಇರ್ತದೆ ಮತ್ತು ಮುಂದೂ ಅಷ್ಟೇ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಲಿಂಗಾಂಗ ಸಾಮರಸ್ಯ ಅಂತ ಅನ್ನೋದೇನಿದೆ ಅಂತಂದರೆ, ಇದು ನಾವು ನಮ್ಮ ದೇಹದ ಗುಣಗಳನ್ನು ಬಿಟ್ಕೊಡ್ತಕ್ಕಂಥದ್ದು, ಸರಳವಾದಂತಹ ರೀತಿಯಲ್ಲಿ ಬದುಕ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಹಾಗೆ ಮಾಡಬೇಕಾದಂಥ ಸಂದರ್ಭಕ್ಕೆ ಸರಳವಾದ ಮತ್ತು ಸತ್ವಭರಿತವಾದಂತಹ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭಕ್ಕೆ ನಾವು ಏಕದೇವೋಪಾಸನೆಯನ್ನು ಕೂಡ ಮಾಡಬೇಕಾದಂಥ ಅಗತ್ಯತೆ ಅಂತಕ್ಕಂಥದ್ದು ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಏಕದೇವೋಪಾಸನೆ ವಚನಕಾರ ಹೇಳ್ಯಾರ, ಹಿಂದೆ ಲಿಂಗಾನಂದಪ್ಪ ಅವ್ರು ಹೇಳ್ಯಾರ, ಅದ್ರ ಮೇಲೆ ಮತ್ತೇರು ಹೇಳ್ಯಾರ ಅಂತ ತಿಳ್ಕೊಂಡು ಜಗಲಿ ಮೇಲೆ ಇರ್ತಕ್ಕಂಥ ಎಲ್ಲ ದೇವಡನ್ನು ಭೇಟಿ ಹಾಕ್ರಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಮನೆಯಲ್ಲಿ ಜಗಲಿ ಇಲ್ಲ, ಅದು ಬೇರೆ ವಿಷಯ. ನನ್ನ ಮನೆಯಲ್ಲಿ ಜಗಲಿ ಇಲ್ಲ, ಅದು ಬೇರೆ ವಿಷಯ. ನಮ್ಮ ಹಿಂದಿನವ್ರು ಇದ್ದರು, ಅವರು ಮಾಡಿದ್ರು, ಅವರಿಗೆ ಎಷ್ಟು ತಿಳುವಳಿಕೆ ಇತ್ತು ಅಷ್ಟು ಮಾಡಿದ್ರು. ನಾನು ತಿಳುವಳಿಕೆ ನಾ ಮಾಡ್ತಕ್ಕಂಥ ಅಷ್ಟೇ. ನೀವು ಬಹುದೇವೋಪಾಸನೆ ಮಾಡ್ರಿ ಬೇಡ ಅಂತ ಹೇಳೋದಿಲ್ಲ, ಮೂಢನಂಬಿಕೆಗಳನ್ನು ಮಾಡ್ತಕ್ಕಂಥದ್ದು ಬೇಡ, ಮೂಢನಂಬಿಕೆಗಳನ್ನು ಮಾಡ್ತಕ್ಕಂಥದ್ದು ಬೇಡ ಅನ್ನೋದು. ಒಬ್ಬ ಮನುಷ್ಯ ಬೆಸ್ತ ಅಂದರೆ ಮೀನು ಹಿಡಿತಕ್ಕಂಥ, ಒಂದು ದಿವಸ ಮೀನು ಹಿಡ್ಲಿಕ್ಕಂತ ಹೋದ. ಭಾಳ ದೊಡ್ಡ, ನೀವು ಈ ಕಥೆನೇ ಕೇಳಿರ್ತೀರಿ ಅಂತ ಅಂದ್ಕೊಳ್ತೀನಿ. ಭಾಳ ದೊಡ್ಡ ಸಮುದ್ರದಲ್ಲಿ ಒಳಗೆ ಹೋದ. ಆಮೇಲೆ ಏನಾಯಿತು, ದೊಡ್ಡ ಅಲೆ ಬಂತು, ತುಫಾನ್ ತರಕ್ಕಂತ. ಅವ ಒಂದು ಸಲ ಕಣ್ಮುಂದ ಹೆಂಡತಿ, ಮಕ್ಕಳು, ತನ್ನ ಸಂಬಂಧಿಕರು, ನೆಂಟರು, ಗೆಳೆಯರೆಲ್ಲರೂ ಕಣ್ಮುಂದೆ ಬಂದು ಹೋದರು. ಯಾಕಂದ್ರೆ ಅವ್ನಿಗೆ ಗೊತ್ತಾಯ್ತು ಈ ಹಡಗು ಇರಲ್ಲ, ಮುಣುಗ್ತು ಅಂತ ತಿಳ್ಕೊಂಡ. ಅಪ್ಪಳಿಸಿ ಬಡೀತು, ನೀರೆಲ್ಲ ಮಾರಿಗದು, ಮತ್ತೇನೋ ಅದು, ಅರ್ಧ ಎದೆ ಹೊಡೆದ, ಬೇವಸಾದ ಬಿದ್ದ. ಸ್ವಲ್ಪ ಹೊತ್ತು ಆದಮೇಲೆ ಅವ ದಡಕ್ಕೆ ಬಂದು ನಿಂತಾನೆ. ದಡಕ್ಕೆ ಬಂದು ನಿಂತಾಗ ಅವನಿಗೆ ಆಶ್ಚರ್ಯ. ಏನಾಗಿತ್ತು ಅಂತ ಕೇಳಿದ್ರೆ, ಒಂದು ದೊಡ್ಡದು ಮೀನು ಅವನ ದೋಣಿಯನ್ನು ಮುಳುಗಲಾರ್ದಾಗೆ ಏನೋ ತಿಪ್ಪಲು ಮಾಡಿ ತಂದು ದಡ ಸೇರಿಸಿತ್ತು. ಆ ಮೀನಿಗೆ ನೋಡಿ ಅವನಿಗೆ ಭಾಳ ಖುಷಿ ಆಯ್ತು. ಬಂದ ತಕ್ಷಣ ಫಸ್ಟ್ ಹೆಂಡತಿಗೆ ಹೇಳ್ದ, ಏನಂತಂದರೆ, ನಿಂದಿಂದೆ ನಾ ಬದುಕದ ಅಂದ. ಅಕ್ಕಿ ಕೇಳಿದ್ರೆ ಯಾಕ ಅಂತ. ಅವನಿಗೆ ಏನಾಗ್ಯದ ಹೇಳೋಕ್ಕೆ ಬರೋಲ್ಲ, ಅಷ್ಟರ ಮಟ್ಟಿಗೆ ಎಕ್ಸೈಟ್ ಆಗಿರ್ತಾನೋ. ನಾವು ಇಲ್ಲಿ ನಿಂತು ನೋಡೋದಲ್ಲ, ಅಲ್ಲಿ ನಿಂತು ನೋಡಬೇಕಲ್ಲ. ಅದಕ್ಕೆ ಆ ಹೆಂಡತಿ ಕೇಳಿದಳು, ಯಾಕ ಅಂತ ಕೇಳಿದಳು. ಇಲ್ಲ, ನೀನೇನು ಜಗಲ ಮೇಲಿಟ್ಟು ಆ ಮೀನಿನ ಪೂಜೆ ಮಾಡ್ತಿದ್ದಲ್ಲ, ಅದ್ರ ಸಲುವಾಗಿ ನಂಗೆ ಯಾವುದೋ ಒಂದು ಮೀನು ಇವತ್ತು ಹಿಂಗಾಯ್ತು ಉಳಿಸ್ತು ನನಗೆ ಅಂತ ಹೇಳಿದ್ರು. ಹೌದಾ ಅಂದಳಕ್ಕಿ. ಮತ್ತು ಮರುದಿವ್ಸ ಎತ್ತಾವತ್ತಾಗಿ ಹೋದ, ಮತ್ತು ಹಾಗೆ ಹೋದ. ಆಕೆ ಹೆಂಡತಿ ಏನು ಮಾಡಿದಳು, ಒಂದು ಮೀನು ಪೂಜೆ ಮಾಡಿದ ಸಲುವಾಗಿ, ಜಗಲ ಮೇಲಿಟ್ಟು ಪೂಜೆ ಮಾಡಿದ ಸಲುವಾಗಿ ನನ್ನ ಗಂಡು ಉಳ್ದಾನ ಅಂದ್ರೆ ಆಕೆ ಏನು ಮಾಡಿದಳು, ಮಾರ್ಕೆಟಿಗೆ ಹೋಗಿ ಸಮುದ್ರದ ಏನೇನು ಸಿಗ್ತಾವ, ಏಡಿ, ಅದು ಇದು, ಸಮುದ್ರ ಏನೇನು ಇರ್ತವೆ ಎಲ್ಲ ತಂದು ಇಟ್ಟು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದಳು. ಒಂದು ಫೈನ್ ಡೇ ಸೇಮ್. ಮತ್ತು ಹಾಗೆ ಅವತ್ತೇನಾಯಿತು ಅಂದರೆ ಮತ್ತೆ ತುಫಾನ್ ಬಿಡ್ತು. ಇವತ್ತವ ಹೆಂಡತಿ ನೆನೆಸ್ಕೊಳ್ಳಿಲ್ಲ, ಮಕ್ಕಳಿಗೆ ಏನೂ ನೆನೆಸ್ಕೊಂಡಿಲ್ಲ. ಯಾಕಂದರೆ ನನಗೆ ಯಾನಾರ ಉಳಿಸ್ಕೋತದ ಅಂತ ಅನಿಸಿತ್ತು ಅವನಿಗೆ. ಆವತ್ತು ಒಂದೇ ಮೀನಿಗೆ ಪೂಜೆ ಮಾಡೋಳು ಇಷ್ಟೆಲ್ಲ ನನಗೆ ಆರಾಮ್ ಸರಿಯಾಗಿ ಉಳಿಸಿತ್ತು. ಇವತ್ತರ ಸಮುದ್ರ ಇರ್ತಕ್ಕಂಥ ಎಲ್ಲವೂ ಪೂಜೆ ಮಾಡ್ತಾವೆ, ನನ್ನ ಹೆಂಡತಿ ಉಳಿಸ್ಕೋತಾವ ಅಂತ. ಅವಾಗ ಏನಾಯ್ತದ, ಮುಳುಗ್ಲತ್ತು, ಮೀನು ಬರಲಿಲ್ಲ, ಏಡಿ ಬರಲಿಲ್ಲ, ಮತ್ತೊಂದು ಬರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಬಳಿ ಡಿಸ್ಕಷನ್ ನಡೆದಿತ್ತು. ಏನಂದರೆ, ಪೂಜೆ ನೀನು ಮಾಡ್ಯಾಳ ನೀ ಉಳಿಸು, ನೀ ಮಾಡ್ಯಾಳ ನೀ ಉಳಿಸು, ನೀ ಮಾಡ್ಯಾಳ ನೀ ಉಳಿಸು. ಅವ್ರು ಡಿಸ್ಕಷನ್ ಮಾಡಿದ್ರೆ ದೋಣಿ ಮುಳುಗೋಯ್ತು, ಸತ್ತು ಹೋದ ಅಂತಕ್ಕಂಥದ್ದು. ಇದು ಸುಮ್ಮನೆ ಸಾಂಕೇತಿಕವಾಗಿರ್ತಕ್ಕಂಥ ಕಥೆ. ದೇವರು ಅಂತಂದರೆ ಅದು ಒಂದೇ ಇರ್ತಕ್ಕಂಥದ್ದು. ಯಾವುದು ಅಂತ ಕೇಳಿದ್ರೆ, ಹಿಮಾಲಯದಲ್ಲಿರ್ತಕ್ಕಂತಹ ಶಿವ ಅಲ್ಲ, ಬ್ರಹ್ಮ ಅಲ್ಲ, ವಿಷ್ಣು ಅಲ್ಲ, ರುದ್ರ ಅಲ್ಲ, ಯಾವ ದೇವರುಗಳಲ್ಲ. ನಮ್ಮ ತಿಳುವಳಿಕೆಯೇ ನಮ್ಮ ದೇವರು. ಅದರ ಸಲುವಾಗಿ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥನ್ನು ಬಸವಣ್ಣರು ಕೊಟ್ಟರು. ಅದು ಕೊಡ್ಲಕ್ಕೆ ಭಾಳ ದೊಡ್ಡ ಬೇರೆ ಬೇರೆ ಕಾರಣಗಳವ. ಶೋಷಣೆ ನಡೆದಿತ್ತು, ದೇವಾಲಯಗಳ ಸಂಸ್ಕೃತಿ ಅಂತಕ್ಕಂಥದ್ದು ಭಾಳ ಜಡ ಆಗಿತ್ತು. ಒಂದೇ ಮಾತಿನ ಹೇಳಬೇಕಾಯ್ತಂದ್ರೆ, ನಿಮಗೆಲ್ಲ ಗೊತ್ತಿದೆ, ಹಿಸ್ಟ್ರಿ ಓದಿದ್ರೆ ಗೊತ್ತಿದೆ. ಗಜನಿ ಗಾಳಿ ಯಾಕೆ ನಡೀತು ಅಂದ್ರೆ ನಾವೆಲ್ಲ ಭಾಳ ಶಾಣೆ ತಂದಿಂದ ಹೇಳ್ತಿದ್ವು. ಅಲ್ಲಿ ಕಮ್ಯುನಲ್ ದಾಳಿ ಇತ್ತು ಅಂತಕ್ಕಂಥ. ಮುಸ್ಲಿಮರು ಹಿಂದೂ ದೇವಾಲಯ ಅದು ಅಲ್ಲವೇ ಅಲ್ಲ, ಸೋಮೇಶ್ವರ ದೇವಾಲಯದಲ್ಲಿ ಭಯಂಕರ ಸಂಪತ್ತಿತ್ತು. ಅದನ್ನು ಲೂಟಿ ಮಾಡೋ ಸಲ ಬಂದಿದ್ರು ಅವರು. ಒಂದು ಸಲ ಅಲ್ಲ, 2 ಸಲ ದಾಳಿ ಯಾಕೆ ಮಾಡ್ತಾರ ಅಂತ ಕೇಳಿದ್ರೆ, ಒಂದು ಸಲ ಆ ಸಂಪತ್ತನ್ನು ಒಯ್ಲಾಕ ಆಗಿರಲಿಲ್ಲ ಅವರಿಗೆ, ಎಷ್ಟಾಯ್ತೋ ಅಷ್ಟೇ ಒಯ್ತಾರ, ಮತ್ತೊಂದು ಸಲ ಒಯ್ತಾರ ಅದನ್ನು ಬಂದು, ಅದಕ್ಕೆ 2ನೇ ದಾಳಿ ಅಂತಕ್ಕಂಥ ಆಯಿತು ಅಂತ. ಈ ಸತ್ಯವನ್ನು ನಾವು ಹೇಳೋದಿಲ್ಲ. ಒಂದು ದೇವ್ರ ಗುಡಿಯಾಗ ಅಷ್ಟೊಂದು ಸಂಪತ್ತಿರ್ತದ ಅಂತಂದರೆ ಎಷ್ಟು ಜನರ ಸುಲಿಗೆ ಮಾಡಿರಬಾರ್ದು. ಒಂದು ಮನೆಯಲ್ಲಿ
ಹುಟ್ಟೂರು ತೆರಿಗೆ ಕೊಡಬೇಕು, ಹುಡುಗಿ ದೊಡ್ಡಕ್ಕೆ ಆದರೂ ತೆರಿಗೆ ಕೊಡಬೇಕು, ಆಮೇಲೆ ತೊಟ್ಲಿದ್ರೂ ತೆರಿಗೆ ಕೊಡಬೇಕು, ಸತ್ತರೂ ಕೂಡ ತೆರಿಗೆ ಕೊಡಬೇಕು. ಅಷ್ಟು ಅಂತಹ ತೆರಿಗೆಗಳಂತಕ್ಕಂಥವು. ಆಮೇಲೆ ಬೇರೆ ಬೇರೆ ರೀತಿ ನಮ್ಮ ದೇವಾಲಯಗಳು ಬಡ್ಡಿ ವ್ಯವಹಾರ ಕೇಂದ್ರಗಳಾಗಿತ್ತು ಒಂದು ಕಾಲಕ್ಕೆ. ಅದಕ್ಕೆ ಅವನೇನು ಮಾಡ್ದ ಬಸವಣ್ಣ, ಈ ದೇವ್ರ ಗುಡಿಗಳು ಮನುಷ್ಯರನ್ನು ಸುಲಿಗೆ ಮಾಡತ್ತವ, ಈ ದೇವ್ರ ಗುಡಿಗಳು ಕೆಳವರ್ಗದವ್ರಿಗೆ ಒಳಗೆ ಬರ್ಲಕ್ಕೆ ಕೊಡಲು ಹೋಗ್ಯಾವ. ಅದಕ್ಕೆ ಅವನನ್ನು ಆನು ದೇವ ಹೊರಗಣವನು, ದೇಹವೇ ದೇವಾಲಯ, ಎನ್ನ ಸಿರವೇ ಹೊನ್ನ ಕಳಸ, ಎನ್ನ ಕಾಲೇ ಕಂಬ ಅಂತ ಹೇಳ್ತಾರೆ. ದೇಹ ಏನು ದೇವಾಲಯ. ಈ ದೇಹವನ್ನು ನಾವು ಹೆಂಗೆ ಇಟ್ಕೊಳ್ಬೇಕು? ನಾನು ಬಂದ ತಕ್ಷಣ ಶೂಸ್ಗಳನ್ನು ಹೊರಗೆ ಬಿಟ್ಟು ಬಂದೀನಿ, ಯಾರೂ ಒಳಗೆ ತಂದಿಲ್ಲ. ಯಾಕೆ? ಇದೊಂದು ಪವಿತ್ರ ಸ್ಥಳ ಅದ ಅಂತ. ಹೌದಾ? ಭೂಮಿ ಮೇಲೆ ಯಾವ ದೇವ್ರ ಗುಡ ಬಿ ಚಪ್ಪಲಿ ಒಯ್ಯಲ್ಲ ಅವನು, ಭೂಮಿ ಮೇಲೆ ಯಾವ ದೇವ್ರ ಗುಡ ಬಿ ಸಿಗರೇಟ್ ಬಿಗಲ್ಲ, ಭೂಮಿ ಮೇಲೆ ಯಾವ ದೇವ್ರ ಗುಡ ಬಿ ಕುಂತು ಸರಿ ಕುಡಿಯಲ್ಲ. ಹೌದಾ? ಮತ್ತು ಈ ದೇಹನೇ ದೇವಾಲಯ ಅಂತ ನಾವು ತಿಳ್ಕೊಂಡೇವಂತಂದರೆ ಇದರ ಯಾಕೆ ಏನರ ಹೊರಗಿಂದ ಹಾಕಬೇಕು? ಭಾಳ ಸಿಂಪಲ್ ಆಗಿ. ಯಾಕೆ ಬಸವಣ್ಣನವರು ದೇಹವನ್ನು ದೇವಾಲಯ ಅಂದರೆ ತನ್ನೂ ಶುಚಿಯಾಗಿರಬೇಕು, ಮನ ಶುಚಿಯಾಗಿರ್ತದ. ಮನ ಶುಚಿಯಾಗಿತ್ತು ಅಂದರೆ ಭಾವ ಶುದ್ಧವಾಗಿರ್ತದ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಥರ ಆಲೋಚನೆ ಮಾಡ್ದಂದ್ರೆ ಜಗತ್ತು ತಾನೇ ಶುದ್ಧವಾಗಿರ್ತದೆ. ಬೇರೆ ಏನೂ ಮಾಡ್ಲಿಕ್ಕೆ ಬೇಕಾಗಿಲ್ಲ, ಬೇರೆ ಏನೂ ಮಾಡ್ಲಿಕ್ಕೆ ಬೇಕಾಗಿದ್ದಿಲ್ಲ. ಮನುಷ್ಯ ಸರಿ ಹೋದರೆ ಜಗತ್ತು ಸರಿ ಹೋಗ್ತದೆ. ನಾವೇನು ಮಾಡ್ತೇವೆ? ಜಗತ್ತು ಸುಧಾರಣೆ ಆಗಬೇಕು ಅಂತ ಹೇಳ್ತೇವೆ. ನಾವು ಸುಧಾರಣೆ ಆಗಬೇಕಂತ ಯಾರೂ ಬಯಸುವುದಿಲ್ಲ. ಒಬ್ಬ ಗ್ಲೋಬಲ್ ಮ್ಯಾಪನ್ನು ಹರಿದು, ನೀವು ಕೇಳಿರ್ತೀರಿ ಈ ಕಥೆಯನ್ನು, ಗ್ಲೋಬಲ್ ಈ ಪ್ರಪಂಚದ ನಕಾಶೆ ಇರ್ತಕ್ಕಂತಹ ಚಿತ್ರವನ್ನು ಹಿಂಗೆ ಹರಿದು ಒಬ್ಬನ ಕೈದಾಗ ಕೊಟ್ಟ, ಒಂದು ತಾಸಿನಾಗ ಇದು ಸರಿ ಮಾಡಿಕೊಡು ಅಂತ. ಅವ ಒದ್ದಾಡ್ಲತ್ತಿದ, ಒಂದಕ್ಕೊಂದು ಜೋಡಿಸ್ಬೇಕು. ಜೋಡಿಸಿದಾಗ ಆಸ್ಟ್ರೇಲಿಯಾ, ಅಮೇರಿಕಾ, ದಕ್ಷಿಣ ಆಫ್ರಿಕಾ, ಇಂಡಿಯಾ ಹೀಗೆಲ್ಲ ಕರೆಕ್ಟಾಗಿ ಜೋಡಿಸ್ಬೇಕು. ಅವನಿ ತಲೆಗಿರ್ತದೆ ಯಾವ ದೇಶ ಇಲ್ಲದ ಅಂತ ಅನ್ನೋದು ಅಷ್ಟೆಲ್ಲ. ಅದಕ್ಕೊಬ್ಬ ಗೆಳೆಯ ಬಂದ ಏನು ಮಾಡತ್ತಿದ್ದಿ? ಪ್ರಪಂಚದ ನಕಾಶೆಯನ್ನು ಸರಿ ಮಾಡ್ತಾ ಇದ್ದೀನಿ. ಪ್ರಕಾಶದ ನಡಿ ಅವ ನೋಡ್ದ, ಏನದ ಪೇಪರ್ ಹಿಂಗೆ ತಗೊಂಡು ನೋಡ್ದ, ಪ್ರಪಂಚದ ನಕಾಶದಲ್ಲಿ ಇಲ್ಲಿ ಗೆರೆಗಳು ಕಾಣಿಸ್ತಾ ಇತ್ತು. ಹಿಂಗೆ ತಿರುಗಿ ನೋಡೋಟೇನೆ ಒಂದು ಹುಬ್ಬು ಕಾಣಿಸ್ತಿತ್ತು. ಅವನು ಏನೋ ಡೌಟ್ ಬಂತು, ಮತ್ತೊಂದು ಚೀಟಿ ತೊಗೊಂಡು ಮತ್ತೊಂದು ನೋಡೋಟಿಗೇನ ಪಾದ ಕಾಣಿಸ್ತು. ಅವನ ತಾಯಿ ಕಡೆಂದ ಅವನಿಗೆ ಗೊತ್ತಾಯ್ತು ಏನದ ಅಂತ. ಅದೆಲ್ಲ ಪೇಪರ್ಗಳು ಜಗತ್ತಿನ ನಕಾಶೆ ಇದ್ದಿದ್ದು ಉಲ್ಟಾ ಹಾಕ್ಬಿಟ್ಟು ಸೀದಾ ಜೋಡಿಸ್ದ. ಅದ್ರ ಹಿಂದೊಂದು ಮನುಷ್ಯನ ಚಿತ್ರನೂ ಇತ್ತು. ಮನುಷ್ಯನ ಚಿತ್ರ ಈಜಿ ಜೋಡಿಸ್ಬೋದು. ಮ್ಯಾಲ ತಲೆ ಇಟ್ಟ, ಆಮೇಲೆ ಕೆಳಗೆ ಹೊಟ್ಟೆ ಇಟ್ಟ, ಎಲ್ಲ ಕೆಳಗೆ ಕಾಲಿಟ್ಟ, ಈ ಕಡೆ ಕೈ ಇಟ್ಟ, ಅದು ಇಟ್ಟ, ಇದು ಇಟ್ಟ, ಎಲ್ಲ ಮಾಡಿ ಮನುಷ್ಯನ ಚಿತ್ರ ಸರಿ ಜೋಡಿಸಿ ಅದನ್ನು ಪೇಸ್ಟ್ ಮಾಡಿ ಉಲ್ಟಾ ಹಾಕ್ಬಿಟ್ಟ ನಕಾಶೆ ಸೀದಾ ಆಯ್ತು. ಯಾವ ನಕಾಶೆ? ಜಗತ್ತಿನ ನಕಾಶೆ. ಮನುಷ್ಯ ಒಬ್ಬ ಸರಿಯಾದ ಅಂತಂದರೆ ಜಗತ್ತು ತಾನೇ ಸರಿಯಾಗ್ತದೆ. ಇದು ಬಸವ ತತ್ವ. ಯಾವುದು ಸತ್ಯದ ನಿಲುವು ಅಂತ ಕೇಳಿದ್ರೆ, ಮನುಷ್ಯ ಸರಿಯಾಗುವುದಿದೆಯಲ್ಲ, ಸದ್ಗುಣಗಳು ಬೆಳೆಸ್ಕೊಳ್ಳೋದಿದೆಯಲ್ಲ, ಸತ್ಯದ ನಿಲುವನ್ನು ಅರಿಯೋದಿದೆಯಲ್ಲ, ಇದು ನಿಜವಾದಂತಹ ಒಂದು ತತ್ವ ಅಂತಕ್ಕಂತಹ ಮಾತನ್ನು ಬಸವಾದಿ ಶರಣರು ಹೇಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದೊಂದೇ ಹೆಂಗೆ ಚಟಸ್ಥಲ ಹೇಳ್ತಕ್ಕಂಥ ಸಂದರ್ಭಕ್ಕೆ ಮೆಲ್ಲನೆ ಭಕ್ತನಾದ ಅಂತ ಅನ್ನೋದಿದೆಯಲ್ಲ, ಅದು ನಾವು ಇಡೀ ಬಸವಣ್ಣನ ವಚನಗಳು ಇಟ್ಕೊಳ್ಳದೇ ಇದ್ದರೂ ಕೂಡ ಕನಿಷ್ಠ ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಏನು ಸಾಧ್ಯ ಐತೆ ಅದಷ್ಟು. ಭಾಳಿಲ್ಲ. ಯಾವುದೋ ಒಂದು ಸಾಮಾನು ನಾನು ಆಫೀಸ್ದಿಂದ ಮನೆಗೆ ತರಬೇಕಾದ್ರೆ ಬಸವಣ್ಣ ನೆನಪದ ಅಂದ್ರೆ ಅಲ್ಲೇ ಬಿಟ್ಟು ಬರೋದು ಅಷ್ಟೇ. ಬೇರೆ ಏನೂ ಮಾಡಬೇಕಾಗಿಲ್ಲ. ನೆನಪಾಗಲಿಲ್ಲ ಅಂತ ತಗೊಂಡು ಬರೋಣ. ತರೋದು ತಪ್ಪು, ಅದು ಬೇರೆ ವಿಷಯ. ಕಳಬೇಡ ಅಷ್ಟೇ. ಖುಷಿಯ ನುಡಿಯಲು ಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ. ಇವು ಮೂರು ಮನುಷ್ಯ ತಾನೇ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಒಳಗಿನಿಂದ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಎರಡು ಪದ ಇವೆ ಅಲ್ಲ. ಉಳಿದ 4 ತತ್ವಗಳು ಸಮಾಜದಲ್ಲಿ ನಾವು ಏನು ಮಾಡಬಾರ್ದು ಅಂತ ಅನ್ನೋದ್ರ ಬಗ್ಗೆ ಅದ. ಸಮಾಜದಲ್ಲಿ ಅಂದರೆ ಈ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೇ ಹಳಿಯಲು ಬೇಡ ಅಂತ ಅನ್ನೋದೇನಿದೆಲ್ಲ, ಬೇರೆಯವರಿಗೆ ನಿಂದನೆ ಮಾಡ್ತಕ್ಕಂಥ ಅದು ಭಾಳ ದೊಡ್ಡ ಒಂದು ಫಿಲಾಸಫಿ ಇದೆ. ಬಂದಂಥ ಸಂದರ್ಭಕ್ಕೆ ಆ ಬಗ್ಗೆ ಚರ್ಚೆ ಮಾಡೋಣ ಅಂತ. ಭಾಳ ದೊಡ್ಡ ಪರಿಕಲ್ಪನೆ. ಒಬ್ಬ ಮನುಷ್ಯ ವೈಯಕ್ತಿಕವಾಗಿ ತಾನೇನು ಮಾಡಬಾರದು, ಸಾಮಾಜಿಕವಾಗಿ ಏನು ಮಾಡಬಾರ್ದು, ಇವೆರಡು ತತ್ವಗಳನ್ನು ಒಳಗೆ ಮತ್ತು ಹೊರಗೆ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಅಂತರಂಗ ಸುದ್ದಿ ಯಾವುದು? 3 ಮಾಡ್ರೆ ಸಾಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಎಷ್ಟು ಮಂದಿಗೆ ಇದು ಸಾಧ್ಯ ಆಗ್ತದ? ಸಣ್ಣ ಸಂಗತಿಗಳು ಇರ್ತಾವೆ, ಭಾಳ ದೊಡ್ಡ ಸಂಗತಿ ಇಲ್ಲ. ಲಂಕೇಶ್ ಅವರು
ಮನುಷ್ಯನ ಸಣ್ಣತನಗಳು ಅನ್ನೋದ್ರ ಬಗ್ಗೆ ಒಂದು ಸಲ ಬರ್ತಿದ್ರು. ಏನು ಬರ್ತಿದ್ರು ಅಂದರೆ, ಒಳಗೆ ತಂದೆ ಇರ್ತಾನೆ, ಯಾರೋ ಒಬ್ಬರು ಹೊರಗೆ ಬಂದು ಕೇಳ್ತಾರೆ, ಯಜಮಾನ್ರ ಏನ್ರಿ ಅಂತ ಕೇಳ್ತಾರೆ. ಅವ ಒಳಗೇನೋ ಪೂಜೆನೋ ಮತ್ತೇನೋ ಮಾಡ್ತಾ ಇದ್ದ, ಮಗಳಿಗೋ ಮಗನಿಗೆ ಹೇಳ್ತಾನೆ, ಅವ್ರು ಇಲ್ಲ ಅಂತ ಹೇಳು ಅಂತ ಹೇಳ್ದ. ಅಷ್ಟೇ ಇಷ್ಟೇ 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 ಅಂದರೆ ಏನು ಅಂದರೆ, ಒಳಗಿದ್ರು ಇಲ್ಲ ಅಂತ ಹೇಳ್ದನಲ್ಲ. ಹುಸಿಯ ನುಡಿಯಲು ಬೇಡ, ಯಾಕೆ ಸುಳ್ಳು ಆಡ್ತೀವಿ? ಏನೋ ಕೆಲಸಕ್ಕೆ ಬಂದಾನೆ, ಆಪತ್ತಿರ್ಬೋದು, ಅನು ಇರ್ಬೋದು, ಮತ್ತೇನೋ ಇರ್ಬೋದು, ಕೊಡೋದಿರ್ಬೋದು, ತಗೊಳ್ಳೋದಿರ್ಬೋದು. ಜೀವರ ಹೊಡೆಯಲ್ಲ ಹೊರಗೆ ಬಂದಾಗ. ಏನೇ ವಿಷಯ ಇದ್ರು ಬಿ ಮನುಷ್ಯ ಜೀವರ ಹೊಡೆಯಲ್ಲ, ಹೊಡೆ ಸಂಗತಿಗಳಿರ್ತವೆ, ಅದು ಬೇರೆ ವಿಷಯ. ಇಂತಹ ಸಣ್ಣ ಸಂಗತಿಗಳನ್ನು ಇಟ್ಕೊಂಡು ನಾವು ನಮ್ಮ ಬದುಕನ್ನು ಅನುಚಾನವಾಗಿ ಪಾಲಿಸ್ಕೊತಾ ಹೋದೆವು ಅಂತಂದರೆ ಅದು ನಿಜವಾಗಿ ಕೂಡ ಸಾರ್ಥಕತೆ ಅಂತಕ್ಕಂಥ ಮಾತನ್ನು ನಾನು ಅಂದುಕೊಳ್ತಾ ಇದ್ದೀನಿ. ಸ್ವಲ್ಪ ಸಮಯ ಹೆಚ್ಚಿಗೆ ತಗೋಣ ಅಂತ ಅನ್ನಿಸ್ತದೆ, ಅದಕ್ಕಾಗಿ ವಿಷಾದ ವ್ಯಕ್ತಪಡಿಸ್ತೀನಿ. ಮತ್ತು ಇಲ್ಲಿನ ಅನುಭವ ಮಂಟಪದ ಎಲ್ಲ ಶರಣರಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆಗಳು. ವಿಶೇಷವಾಗಿ ಸಣ್ಣ ಮಕ್ಕಳು 30-35 ವರ್ಷದ ಕೆಳಗಿರ್ತಕ್ಕಂಥವ್ರನ್ನು ಹೆಚ್ಚು ನಾವು ಜೋಡಿಸ್ಕೊತಾ ಹೋದರೆ ಅದು ಇನ್ನೂ, ಯಾಕಂದರೆ ಇದು ಪ್ರೊಸೆಸ್ ನೀವು 30 ವರ್ಷ ತಗೊಂಡು ಬಂದಿರಿ, ನಮ್ಮ ಮುಂದಿನವರು ಇದನ್ನು ಹಾಗೆಯೇ ತಗೊಂಡು ಹೋಗಬೇಕಾದಂತಹ ಅಗತ್ಯ ಇದೆ, ಅನಿವಾರ್ಯತೆ ಅಲ್ಲ, ಅಗತ್ಯ ಇದೆ. ಅವಾಗ ಮಾತ್ರ ಏನಾಗ್ತದೆ ಅಂದರೆ ನಮ್ಮದೊಂದು, ನಾವೇನು ಇಡೀ ಜಗತ್ತು ಬದಲಾವಣೆ ಮಾಡಬೇಕಂತ ಏನಿಲ್ಲ, ನಾವಷ್ಟು ನಮ್ಮ ಸುತ್ತ ಬದಲಾವಣೆ ಮಾಡಿದೆವು ಅಂದರೆ ತನ್ನಿಂತಾನೆ ಉಳಿದೆಲ್ಲವೂ ಸರಿ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲ ಶರಣರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂದಲ್ಲ, సుమారు గంట సేపు ఈనాటి ముఖ్య అతిథులు గౌరవనీయులు శ్రీ బసవరాజ్ బల్లూరు గారు తమ ప్రవచనంలో వ్యక్తిత్వ వికాసం గురించి, అదేవిధంగా మానవుడు ఒక సామాజిక జీవి అన్న తర్వాత అతడు ఏ విధంగా జీవించాలి, తాను జీవించాలి, మిగతా జీవులకు జీవించే అవకాశం కూడా ఇవ్వాలి. అట్లా కాకుండా మానవుడు ఎంత స్వార్థపరుడైండు, మిగతా జీవులతో పోల్చుకుంటే ఈయన లోపల ఎంత స్వార్థం పెరిగింది, మరి అతడు సామాజిక జీవిగా మారిండా, మిగతా వన్యప్రాణులు క్రూర జంతువుల కంటే అధ్వానంగా మారిండు, అతని పరిస్థితి ఈ జీవ ప్రపంచంలో అడుగు స్థాయికి చేరుకున్నది. దీన్ని మార్చుకునేటందుకు అతడు ఏం చేయాలి, ఆ ఉపాయం కూడా చెప్పారు. అరిషడ్ వర్గాలు, సప్త వ్యసనాలు, ఇంకా అష్టమదాలు, ఇవి మూడిటిని మనం విడనాడితే మనం మానవులను అనిపించుకుంటాం, లేకుంటే మృగం అవుతాము. దానికి సంబంధించి ఎన్నో వచనాలు ఉదాహరణ రూపంలో మనకు వివరించారు. వారికి మనందరి తరఫున మరొకసారి చప్పట్లతో ధన్యవాదాలు, కృతజ్ఞతలు తెలియజేద్దాం. ఇక